ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಇಟಲಿಯ ಏಕೀಕರಣದ ಬಗ್ಗೆ ತಿಳ್ಕೊಂಡಿದ್ದೀರ. ಇಟಲಿಯ ಏಕೀಕರಣ 4 ವ್ಯಕ್ತಿಗಳ ಸಾಧನೆಯ ಫಲ. ವಿಕ್ಟರ್ ಎಮ್ಯಾನ್ಯುಯಲ್, ಕೌಂಟ್ ಡಿ ಕ್ಯಬೂರ್, ಜೋಸೆಫ್ ಮ್ಯಾಜಿನಿ ಮತ್ತು ಜೋಸೆಫ್ ಗ್ಯಾರಿಬ್ಯಾಲ್ಡಿ. ಆ 4 ಜನರ ಸಾಧನೆಯ ಫಲವಾಗಿಯೇ ಯಾವ ದೇಶ ಏಕೀಕರಣ ಆಯಿತು ಅಂತ ಹೇಳಿದರೆ ಇಟಲಿ ದೇಶ ಏಕೀಕರಣವನ್ನು ಸಾಧಿಸುತ್ತೆ. ಹಾಗೆಯೇ ಜರ್ಮನಿ ಏಕ ವ್ಯಕ್ತಿಯ ಸಾಧನೆಯ ಫಲ. 4 ಜನ ಸೇರಿ ಇಟಲಿಯನ್ನು ಒಗ್ಗೂಡಿಸಿದರೆ ಒಬ್ಬನೇ ವ್ಯಕ್ತಿ ಯಾವ ದೇಶವನ್ನು ಒಗ್ಗೂಡಿಸ್ತಾನೆ ಅಂತ ಹೇಳಿದ್ರೆ ಜರ್ಮನಿ ದೇಶವನ್ನು ಒಗ್ಗೂಡಿಸ್ತಾನೆ. ಕಳೆದ ತರಗತಿಯಲ್ಲಿ ಜರ್ಮನಿಯ ವಿಭಜನೆಯ ಬಗ್ಗೆ ವಿಭಿನ್ನ ಸಮ್ಮೇಳನದಲ್ಲಿ ಮೆಟರ್ನಿಕ್ ಹೇಗೆ ತನ್ನ ಪ್ರತಿಗಾಮಿ ನೀತಿಯ ಮೂಲಕ ಜರ್ಮನಿ ದೇಶವನ್ನು ಹರಿದು ಹಂಚಿದ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡಿದ್ದೀರ. ಇವತ್ತಿನ ತರಗತಿಯಲ್ಲಿ ನಾವು ಜರ್ಮನಿ ಏಕೀಕರಣದ ಹಂತಗಳು, ಹೇಗೆ ಅದು ಹಂತ ಹಂತವಾಗಿ ಏಕೀಕರಣವನ್ನು ಸಾಧಿಸ್ತು ಅಂತೇಳಿ ನಾವು ತಿಳ್ಕೊಳ್ಳಿ. ಮೊದಲನೆಯ ಹಂತ ಜರ್ಮನಿಯ ಏಕೀಕರಣದ 1ನೆಯ ಹಂತ ಜಾಲ್ವರಿನ್ ಸಂಘ ಅಥವಾ ಸುಂಕದ ಒಕ್ಕೂಟ. ಜಾಲ್ವರಿನ್ ಸಂಘ ಅಥವಾ ಸುಂಕದ ಒಕ್ಕೂಟ 1815ರಿಂದ 1848ರ ಕಾಲಾವಧಿಯಲ್ಲಿ, 1815ರಿಂದ 1848ರ ಕಾಲಾವಧಿಯಲ್ಲಿ ಪ್ರಷ್ಯಾ ರಾಜ್ಯದ ನೇತೃತ್ವದಲ್ಲಿ ಜರ್ಮನಿಯ ಉಳಿದ ರಾಜ್ಯಗಳೆಲ್ಲವೂ ಸೇರಿ ಮಾಡಿಕೊಂಡಂಥ ಒಂದು ಸುಂಕದ ಒಕ್ಕೂಟವನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಜಾಲ್ವರಿನ್ ಸಂಘ ಅಂತೇಳಿ ಕರಿತೇವೆ. ಈಗ ಭಾರತ ದೇಶದಲ್ಲಿ 30 ರಾಜ್ಯಗಳಿವೆ, 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕರಿತೇವೆ. ಅದೆಲ್ಲವನ್ನು ಸೇರಿಸಿ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಭಾರತ ಅಂತೇಳಿ ಕರಿತೇವೆ. ಹಾಗೆಯೇ ಜರ್ಮನಿಯಲ್ಲಿಯೂ ಅನೇಕ ರಾಜ್ಯಗಳಿವೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ಪ್ರತ್ಯೇಕವಾದಂಥ ತೆರಿಗೆ ಪದ್ಧತಿ ಅಂತ ಕರೆದಿತ್ತು. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಸ್ತುಗಳನ್ನು ಸಾಗಿಸಿದರೆ ಪ್ರತಿ ರಾಜ್ಯದಲ್ಲಿಯೂ ಅವ್ರು ಏನನ್ನು ಕಟ್ಟಬೇಕಾಗಿತ್ತು ಅಂತ ಹೇಳಿದ್ರೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಉದಾಹರಣೆಗಳಾದರೆ ಕರ್ನಾಟಕದಲ್ಲಿ ಒಂದು ಟೂತ್ ಪೇಸ್ಟ್ ಉತ್ಪಾದನೆ ಆಗಿದೆ ಅಂತ ಹೇಳಿದ್ರೆ ತಮಿಳುನಾಡಿಗೆ ಹೋದರೆ ಅದಕ್ಕೆ ಪ್ರತ್ಯೇಕ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ತಮಿಳುನಾಡಿನಿಂದ ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಪ್ರತ್ಯೇಕ ತೆರಿಗೆ. ಈಗ ದಾಟಿ ಅದು ದೆಹಲಿಗೆ ಹೋಗಿ ತಲುಪಬೇಕು ಅಂತ ಹೇಳಿದ್ರೆ 10 ರೂಪಾಯಿ ಟೂತ್ ಪೇಸ್ಟಿನ ಬೆಲೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ 106 ರೂಪಾಯಿಗಳಿಗೆ ಹೋಗ್ತಾ ಇತ್ತು. ಹಾಗೆ ಕರ್ನಾಟಕದಲ್ಲಿ ಉತ್ಪಾದನೆ ಆದಂಥ ಟೂತ್ ಪೇಸ್ಟ್ಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಮಾತ್ರ ಬೆಲೆ ಸಿಗ್ತಾ ಇತ್ತು. ಬೇರೆ ರಾಜ್ಯಗಳಿಗೆ ಹೋದ ಆ ವಸ್ತುವನ್ನು ಏನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಕೊಂಡುಕೊಳ್ತಾ ಇಲ್ಲ. ಹಾಗೆಯೇ ವಿದೇಶಗಳಿಂದ ಬಂದು ವ್ಯಾಪಾರವನ್ನು ಮಾಡಬೇಕು ಅಂದ್ರೂ ಪ್ರತಿ ರಾಜ್ಯಕ್ಕೂ ಅವ್ರು ಏನನ್ನ ಕಟ್ಟಬೇಕಾಗಿತ್ತು ಅಂತ ಹೇಳಿದ್ರೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಹಾಗಾಗಿನೇ ಎಲ್ಲ ರಾಜ್ಯಗಳು ಆರ್ಥಿಕವಾಗಿ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿತವೆ. ಏಕೆಂದರೆ ಪ್ರತಿ ರಾಜ್ಯದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಪ್ರತ್ಯೇಕವಾದಂಥ ತೆರಿಗೆ ಪದ್ಧತಿ ಇತ್ತು. ಇದನ್ನು ಪ್ರಷ್ಯಾ ರಾಜ್ಯ ನಿವಾರಿಸುತ್ತೆ. ತನ್ನ ನೇತೃತ್ವದಲ್ಲಿ ಉಳಿದ ಜರ್ಮನಿಯ ರಾಜ್ಯಗಳನ್ನೆಲ್ಲವನ್ನು ಸೇರಿಸಿಕೊಂಡು ಒಂದು ಸುಂಕದ ಒಕ್ಕೂಟವನ್ನು ರಚನೆಯನ್ನು ಮಾಡಿಕೊಳ್ಳುತ್ತೆ. ಆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದದಲ್ಲಿ ಅವ್ರು ಏನನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ರಾಜ್ಯಕ್ಕೆ ತೆರಿಗೆ ಕಟ್ಟಿದರೆ ಸಾಕು, ಉಳಿದ ರಾಜ್ಯಗಳಿಗೆ ತೆರಿಗೆ ಕಟ್ಟದೇನೆ ಜರ್ಮನಿಯಾದ್ಯಂತ ಏನನ್ನ ಮಾಡ್ಬೋದು ಅಂತ ಹೇಳಿದ್ರೆ ವ್ಯಾಪಾರವನ್ನು ಮಾಡ್ಬೋದು ಅಂತ ಹೇಳಿ. ಈಗ 10 ರೂಪಾಯಿ ಟೂತ್ ಪೇಸ್ಟ್ಗೆ 1 ರೂಪಾಯಿ ತೆರಿಗೆ ಹಾಕಿದ್ರು ಅಂತ ಹೇಳಿದ್ರೆ 11 ರೂಪಾಯಿಗೆ ಇಡೀ ದೇಶದಾದ್ಯಂತ 11 ರೂಪಾಯಿಗೆ ಮಾರಾಟ ಅಂತಕ್ಕಂಥ ಹೊಂದ್ತಾ ಇತ್ತು. ಹೀಗಾಗಿನೇ ಕಡಿಮೆ ಬೆಲೆಗೆ ವಸ್ತುಗಳೇನಾಗ್ತಾ ಇದ್ವು, ಮಾರಾಟ ಆಗ್ತಾ ಇದ್ವು. ಹಾಗೆಯೇ ವಿದೇಶಿಯರು ಬಂದು ಸಹ ಅಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಏನಾಯ್ತು ಅಂತಂದರೆ ಅನುಕೂಲ ಅಂತಕ್ಕಂಥದ್ದು ಉಂಟಾಗುತ್ತೆ. ಹೀಗೆ ಜರ್ಮನಿಯ ರಾಜ್ಯಗಳಲ್ಲಿದ್ದಂಥ ದೇಶೀಯ ಭಾವನೆಗಳನ್ನು ತೊಲಗಿಸಿ ನಾವೆಲ್ಲರೂ ಜರ್ಮನ್ನರು, ನಾವೆಲ್ಲರೂ ಒಂದು ಎಂಬ ಐಕ್ಯತೆಯ ಭಾವನೆಯನ್ನು ಮೂಡಿಸಿದ್ದೇ ಯಾವುದು ಅಂತ ಹೇಳಿದ್ರೆ ಈ ಸುಂಕದ ಒಕ್ಕೂಟ ಅಥವಾ ಜಾಲ್ವರಿನ್ ಸಂಘ ಅಂತಕ್ಕಂಥದ್ದು. ಈಗ 1815ರಿಂದ 1848ರ ಕಾಲಾವಧಿಯಲ್ಲಿ ಇಡೀ ಜರ್ಮನಿಯನ್ನು ಸುಂಕದ ರೂಪದಲ್ಲಿ, ತೆರಿಗೆಯ ರೂಪದಲ್ಲಿ ಒಗ್ಗೂಡಿಸುವ ಕಾರ್ಯವನ್ನು ಯಾವುದು ಮಾಡ್ತು ಅಂತ ಹೇಳಿದ್ರೆ ಜಾಲ್ವರಿನ್ ಸಂಘ ಅಂತಕ್ಕಂಥದ್ದು ಮಾಡುತ್ತೆ. ಹೀಗಾಗಿ ಜರ್ಮನ್ನರು ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ಅವರು ತಮ್ಮಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ಅನುಕೂಲ ಅಂತಕ್ಕಂಥದ್ದು ಉಂಟಾಗಿದೆ. ಇದನ್ನೇ ನಾವು ಜರ್ಮನಿಯ ಏಕೀಕರಣದ ಮೊದಲ ಹಂತ ಅಂತೇಳಿ ಕರಿತೀವಿ. ಇನ್ನು 2ನೆಯ ಹಂತ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟಿನ ಪ್ರಯತ್ನಗಳು. ಫ್ರಾಂಕ್ಫರ್ಟ್ ಪಾರ್ಲಿಮೆಂಟಿನ ಪ್ರಯತ್ನಗಳು 1848ರಿಂದ 1864. 1848ರಿಂದ 1864. 1848ರಿಂದ 1864ರವರೆಗೆ ಫ್ರಾಂಕ್ಫರ್ಟ್ ಡಯಟ್ ಅಥವಾ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಜರ್ಮನಿಯ ರಾಜ್ಯಗಳನ್ನು ಒಗ್ಗೂಡಿಸುವ ಕೆಲಸ ಅಂತಕ್ಕಂಥದ್ದನ್ನು ಮಾಡುತ್ತೆ. ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಅಂತಕ್ಕಂಥದ್ದನ್ನು ರಚನೆ ಮಾಡಿದಂಥವನೇ ಯಾರು? ಮೆಟರ್ನಿಕ್ ಅಂತಕ್ಕಂಥ ರಚನೆಯನ್ನು ಮಾಡ್ತಾರೆ. ಜರ್ಮನಿಯ ಅನೇಕ ರಾಜ್ಯಗಳನ್ನು ಒಗ್ಗೂಡಿಸಿ ಅವುಗಳ ಆಡಳಿತವನ್ನು ನೋಡ್ಕೊಂಡು ಹೋಗಲಿಕ್ಕೆ ಒಂದು ಸಂಸತ್ತನ್ನು ರಚಿಸ್ತಾರೆ. ಆ ಸಂಸತ್ತನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಜರ್ಮನಿಯ ರಾಜ್ಯಗಳು ಆಸ್ಟ್ರಿಯಾದ ಅಧೀನದಲ್ಲಿ ಏನಿದ್ವು ಆ ಎಲ್ಲ ರಾಜ್ಯಗಳನ್ನು ಒಗ್ಗೂಡಿಸಿ ಅವುಗಳ ಆಡಳಿತವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಏನನ್ನು ರಚಿಸಿದ್ರು ಅಂತ ಹೇಳಿದ್ರೆ
ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಅಂತಕ್ಕನ್ನೋದನ್ನು ರಚನೆಯನ್ನು ಮಾಡ್ತಾರೆ. ಆ ಫ್ರಾಂಕ್ಫರ್ಟ್ ಡಯಟ್ ಅಥವಾ ಪಾರ್ಲಿಮೆಂಟೇ ಇಡೀ ಜರ್ಮನಿಯ ರಾಜ್ಯಗಳ ಆಡಳಿತ ಅಂತಕ್ಕನ್ನೋದನ್ನು ನಡೆಸ್ತಾ ಇರುತ್ತೆ. ಆ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಅಂತಕ್ಕನ್ನೋದು ನಾವು ಆಸ್ಟ್ರಿಯಾದಿಂದ ಸ್ವತಂತ್ರರಾಗುತ್ತೇವೆ, ನಾವು ಯಾವ ದೇಶದಿಂದ ಸ್ವಾತಂತ್ರ್ಯವನ್ನು ಬಯಸ್ತೇವೆ ಅಂತ ಹೇಳಿದ್ರೆ ಆಸ್ಟ್ರಿಯಾ ದೇಶದಿಂದ ಸ್ವಾತಂತ್ರ್ಯವನ್ನು ಬಯಸ್ತೇವೆ ಮತ್ತು ನಾವು ಜರ್ಮನಿಯ ರಾಜ್ಯದಲ್ಲಿ, ಪ್ರಷ್ಯಾ ರಾಜ್ಯದಲ್ಲಿ ಒಗ್ಗೂಡಲು ಬಯಸುತ್ತೇವೆ. ನಾವು ಯಾವ ರಾಜ್ಯವನ್ನು ಸೇರ್ತೇವೆ ಅಂತ ಹೇಳಿದ್ರೆ ಪ್ರಷ್ಯಾ ರಾಜ್ಯವನ್ನು ಸೇರ್ತೇವೆ. ನಾವು ಯಾರ ಜೊತೆಗೆ ಇರಲ್ಲ ಅಂತ ಹೇಳಿದ್ರೆ ಆಸ್ಟ್ರಿಯಾದ ಜೊತೆಗೆ ಇರಲ್ಲ, ನಿಮ್ಮ ಜೊತೆಗೆ ನಮ್ಮನ್ನು ಸೇರಿಸಿಕೊಳ್ಳಿ ಅಂತೇಳಿ ಅನೇಕ ಮನವಿ ಪತ್ರಗಳನ್ನು ತಯಾರು ಮಾಡ್ಕೊಳ್ತಾರೆ. ಅಲ್ಲಿನ ಸದಸ್ಯರೆಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿ ಒಂದು ನಿಯೋಗವನ್ನು ರಚಿಸ್ಕೊಳ್ತಾರೆ. ಫ್ರಾಂಕ್ಫರ್ಟ್ ಪಾರ್ಲಿಮೆಂಟಿನ ಸದಸ್ಯರೆಲ್ಲ ಸೇರಿ ನಿಯೋಗವನ್ನು ರಚನೆ ಮಾಡಿಕೊಂಡು ಪ್ರಷ್ಯಾದ ಚಕ್ರವರ್ತಿಯ ಬಳಿಗೆ ಹೋಗ್ತಾರೆ. ಆಗ ಪ್ರಷ್ಯಾದ ಚಕ್ರವರ್ತಿ ಆಗಿದ್ದಂಥವನು ಯಾರು ಅಂತ ಹೇಳಿದ್ರೆ 4ನೇ ಫೆಡ್ರಿಕ್ ವಿಲಿಯಂ ಅಂತಕ್ಕಂಥವ್ರು. ಆಗ ಪ್ರಷ್ಯಾದ ಚಕ್ರವರ್ತಿಯಾಗಿ ಯಾರು ಆಳ್ತಾ ಇದ್ದ ಅಂತ ಹೇಳಿದ್ರೆ 4ನೇ ಫೆಡ್ರಿಕ್ ವಿಲಿಯಂ ಅಂತಕ್ಕಂಥವ್ನು ಆಳ್ತಾ ಇರ್ತಾನೆ. ಅವನ ಬಳಿಗೆ ಹೋಗ್ತಾರೆ. ಮಹಾಸ್ವಾಮಿ, ನಾವು ಸ್ವತಂತ್ರ ಆಗಲಿಕ್ಕೆ ಬಯಸ್ತೇವೆ, ನಾವು ಆಸ್ಟ್ರಿಯಾದ ಆಡಳಿತಕ್ಕೆ ಒಳಪಡೋದಿಲ್ಲ, ನಮ್ಮನ್ನು ನಿಮ್ಮ ರಾಜ್ಯದಲ್ಲಿ, ಜರ್ಮನಿಯ ರಾಜ್ಯವಾದಂಥ ಪ್ರಷ್ಯಾದಲ್ಲಿ ನಮ್ಮನ್ನು ಸೇರ್ಪಡೆಯನ್ನು ಮಾಡಿಕೊಳ್ಳಿ, ನಮಗೆ ಯಾರಿಂದ ಮುಕ್ತಿಯನ್ನು ಸ್ವಾತಂತ್ರ್ಯವನ್ನು ಕೊಡಿಸಿ ಅಂತ ಹೇಳಿದ್ರೆ ಆಸ್ಟ್ರಿಯಾ ದೇಶದಿಂದ ಸ್ವಾತಂತ್ರ್ಯವನ್ನು ಕೊಡಿಸಿ ಅಂತ ಕೇಳ್ತಾರೆ. ಆದರೆ 4ನೇ ಫೆಡ್ರಿಕ್ ವಿಲಿಯಮ್ಮನಿಗೆ ಅವುಗಳನ್ನ ಸೇರಿಸಿಕೊಳ್ಳುವ ಇಚ್ಛೆ ಇತ್ತು, ಆದರೆ ಅವನಿಗೆ ಭಯ ಇತ್ತು. ಯಾರ ಭಯ ಅಂತ ಹೇಳಿದ್ರೆ, ನಾನೇನಾದರೂ ಫ್ರಾಂಕ್ಫರ್ಟ್ ಸದಸ್ಯರ ಮಾತನ್ನು ಕೇಳಿ ಫ್ರಾಂಕ್ಫರ್ಟ್ ರಾಜ್ಯಗಳನ್ನು ನನ್ನ ಪ್ರಷ್ಯಾದಲ್ಲಿ ಸೇರಿಸಿಕೊಂಡ್ರೆ ತಕ್ಷಣಕ್ಕೆ ನನ್ನ ಮೇಲೆ ಯಾರು ಯುದ್ಧಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಆಸ್ಟ್ರಿಯಾ ದೇಶ ಯುದ್ಧಕ್ಕೆ ಬರುತ್ತೆ. ಹಾಗಾದರೆ ನಾನು ಯಾರೊಂದಿಗೆ ಹೋರಾಟವನ್ನು ಮಾಡಬೇಕು? ಆಸ್ಟ್ರಿಯಾದ ಜೊತೆಗೆ ಹೋರಾಟವನ್ನು ಮಾಡಬೇಕು. ಹಾಗಾಗಿ ಆಸ್ಟ್ರಿಯಾದ ಜೊತೆಗೆ ಯುದ್ಧವನ್ನು ಯಾರು ಬಯಸ್ತಾ ಇರಲಿಲ್ಲ ಅಂತ ಹೇಳಿದ್ರೆ 4ನೇ ಫೆಡ್ರಿಕ್ ವಿಲಿಯಂ. ಇದ್ದ ರಾಜ್ಯವನ್ನು ಎಲ್ಲಿ ಕಳ್ಕೊಳ್ಬೇಕಾಗುತ್ತೆ ಎನ್ನುವ ಭಯ ಅವನಿಗೆ ಕಾಣ್ತಾ ಇತ್ತು. ಆಸ್ಟ್ರಿಯಾ ಎಲ್ಲರ ಯುದ್ಧಕ್ಕೆ ಬಂದರೆ ಪ್ರಷ್ಯಾವನ್ನು ಕಳ್ಕೊಂಡ್ರೆ ನಾನು ನಿರ್ಗತಿಕನಾಗ್ತೇನೆ, ರಾಜ್ಯವನ್ನು ಕಳ್ಕೊಳ್ತೇನೆ ಅಂತಕ್ಕಂಥ ಭಯದಿಂದ ಅವನು ಫ್ರಾಂಕ್ಫರ್ಟ್ನ ಸದಸ್ಯರಿಗೆ ಹೇಳ್ತಾನೆ, ನೀವು ತಂದಿರುವ ಕಿರೀಟ ಚರಂಡಿಯಿಂದ ಬಂದದ್ದು, ನಾನು ಅದನ್ನು ಧರಿಸುವುದಿಲ್ಲ. ನೀವು ತಂದಿರತಕ್ಕಂಥ ಕಿರೀಟ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ಚರಂಡಿಯಿಂದ ಬಂದಿದೆ, ಹಾಗಾಗಿ ನಾನು ಅದನ್ನು ಧರಿಸುವುದಿಲ್ಲ ಎಂಬ ಸೊಕ್ಕಿನ ಮಾತುಗಳನ್ನ ಆಡ್ತಾನೆ. ಬದಲಾಗಿ ಆಸ್ಟ್ರಿಯಾದ ವಿರುದ್ಧ ನಾನು ಯುದ್ಧಕ್ಕೆ ಸಿದ್ಧ, ನಾನು ಯುದ್ಧ ಮಾಡಿಯೇ ನಿಮ್ಮನ್ನೆಲ್ಲವನ್ನು ನನ್ನ ರಾಜ್ಯದಲ್ಲಿ ಸೇರ್ಪಡೆ ಮಾಡಿಕೊಳ್ತೇನೆ ಅಂತ ಧೈರ್ಯದ ಮಾತುಗಳನ್ನ ಆಡಲಿಲ್ಲ, ಬದಲಾಗಿ ಅದನ್ನು ತಿರಸ್ಕರಿಸುವ ಕೆಲಸವನ್ನು ಮಾಡ್ತಾನೆ. ಈಗ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಅನೇಕ ಬಾರಿ ಏನನ್ನ ಮಾಡ್ತು ಅಂತ ಹೇಳಿದ್ರೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತೆ. ಅವರೆಲ್ಲರ ಪ್ರಯತ್ನಗಳಿಗೆ ಯಾರು ಕಣ್ಣೀರನ್ನು ಏರಿಸ್ತಾನೆ ಅಂತ ಹೇಳಿದ್ರೆ ಫೆಡ್ರಿಕ್ ವಿಲಿಯಂ ಕಣ್ಣೀರನ್ನು ಏರಿಸ್ತಾನೆ. ಆದರೆ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟಿನ ಎಲ್ಲ ಪ್ರಯತ್ನಗಳು ಏನಾದ್ರು ಅಂತ ಹೇಳಿದ್ರೆ ವಿಫಲತೆ ಅಂತಕ್ಕನ್ನೋದನ್ನು ಹೊಂದುತ್ತಾರೆ. 1862ರಲ್ಲಿ 4ನೇ ಫೆಡ್ರಿಕ್ ವಿಲಿಯಂ ಮರಣವನ್ನು ಹೊಂದ್ತಾನೆ. 1860ರಲ್ಲಿ 4ನೇ ಫೆಡ್ರಿಕ್ ವಿಲಿಯಂ ಮರಣವನ್ನು ಹೊಂದ್ತಾನೆ. ಅವನ ನಂತರ 1ನೇ ವಿಲಿಯಂ ಅಧಿಕಾರಕ್ಕೆ ಬರ್ತಾನೆ. 4ನೇ ಫೆಡ್ರಿಕ್ ವಿಲಿಯಂ ಮರಣವನ್ನು ಹೊಂದ್ತಾನೆ. ಅವನ ನಂತರ ಯಾರು ಅಧಿಕಾರಕ್ಕೆ ಬರ್ತಾನೆ ಅಂತಂದರೆ 1ನೇ ವಿಲಿಯಂ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಅವನ ಬಳಿಗೆ ಫ್ರಾಂಕ್ಫರ್ಟಿನ ಸದಸ್ಯರು ಹೋಗ್ತಾರೆ. ಮಹಾಸ್ವಾಮಿ, ಇಂದಿನ ರಾಜರು ಹಿಂಗೆ ಹೇಳ್ತಾ ಇದ್ರು, ನಮ್ಮನ್ನು ಅವರು ಒಕ್ಕೂಟದಲ್ಲಿ ಸೇರಿಸಿಕೊಳ್ಳಿಲ್ಲ, ನೀವಾರು ನನ್ನನ್ನು ನಿಮ್ಮ ಒಕ್ಕೂಟದಲ್ಲಿ ಸೇರಿಸಿಕೊಂಡು ಆಸ್ಟ್ರಿಯಾದಿಂದ ನಮಗೆ ಸ್ವಾತಂತ್ರ್ಯವನ್ನು ಕೊಡಿ ಅಂತ ಕೇಳ್ತಾರೆ. ಆಗ ಫೆಡ್ರಿಕ್ ಇವನು 1ನೇ ವಿಲಿಯಂ ಹೇಳ್ತಾನೆ, ನೀವು ಭಯಪಡಬೇಡಿ, ನೀವು ಜರ್ಮನ್ನರು, ನಿಮ್ಮನ್ನು ನಾನು ಸೇರಿಸಿಕೊಳ್ಳುತ್ತೇನೆ, ಆದರೆ ನೀವು ಆತಂಕ ಪಡುವ ಅಗತ್ಯವಿಲ್ಲ, ನಿಮ್ಮ ಯಾವ ಮನವಿಯೂ ಬೇಕಿಲ್ಲ, ನಾನು ಆಸ್ಟ್ರಿಯಾ ದೇಶಕ್ಕೆ ಯುದ್ಧವನ್ನು ಮಾಡಿಯೇ ಅವರನ್ನು ಸೋಲಿಸಿಯೇ ನಿಮ್ಮನ್ನು ನಾನು ಸೇರಿಸಿಕೊಳ್ತೇನೆ ಅಂತೇಳಿ ಅವರಿಗೆ ಅಭಯವನ್ನು ನೀಡ್ತಾನೆ. ಮತ್ತು ಯುದ್ಧಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಯಾರು ಮಾಡ್ತಾನೆ ಅಂತ ಹೇಳಿದ್ರೆ 1ನೇ ವಿಲಿಯಂ ಅಂತಕ್ಕಂಥ ಮಾಡ್ತಾ ಹೋಗ್ತಾನೆ. ಹಾಗಾಗಿನೇ 1ನೇ ವಿಲಿಯಂನಿಂದಾಗಿ ಜರ್ಮನಿಯ ಏಕೀಕರಣಕ್ಕೆ ಆನೆಯ ಬಲ ಅಂತಕ್ಕಂಥದ್ದು ಬರುತ್ತೆ. ಫ್ರಾಂಕ್ಫರ್ಟ್ ಪಾರ್ಲಿಮೆಂಟಿನ ಪ್ರಯತ್ನ ಏನಾಗುತ್ತೆ ಅಂತ ಹೇಳಿದ್ರೆ ಯಶಸ್ಸು ಅಂತಕ್ಕನ್ನೋದನ್ನು ಕಾಣುತ್ತೆ. ಮುಂದೆ 1ನೇ ವಿಲಿಯಂ ಬಿಸ್ಮಾರ್ಕನನ್ನು ತನ್ನ ಪ್ರಧಾನಿಯನ್ನಾಗಿ ಮಾಡಿಕೊಂಡು ಜರ್ಮನಿಯ ಏಕೀಕರಣವನ್ನು ಸಾಧಿಸ್ತಾನೆ. ಇದು 2ನೆಯ ಹಂತ, ಫ್ರಾಂಕ್ಫರ್ಟ್ ಪಾರ್ಲಿಮೆಂಟಿನ ಪ್ರಯತ್ನಗಳು. ಇನ್ನು 3ನೆಯ ಹಂತ, ಒಟ್ಟೋ ವಾನ್ ಬಿಸ್ಮಾರ್ಕನ ಪಾತ್ರ. 1864ರಿಂದ 1871. 1864ರಿಂದ 1871 ಇದನ್ನು ಜರ್ಮನಿಯ ಏಕೀಕರಣದ ತೃತೀಯ ಹಂತ ಅಥವಾ ಬಿಸ್ಮಾರ್ಕನ ಪಾತ್ರ ಅಂತಲೂ ಸಹ ಕರೆಯಲಾಗಿದೆ. ಇನ್ನು ಜರ್ಮನಿಯ ಏಕೀಕರಣದ ಪಿತಾಮಹ ಅಂತೇಳಿ ನಾವು ಯಾರನ್ನ ಕರಿತೇವೆ ಅಂತ ಹೇಳಿದ್ರೆ ಬಿಸ್ಮಾರ್ಕನನ್ನು ಕರಿತೇವೆ.
ಅವನನ್ನು ಆಧುನಿಕ ಜರ್ಮನಿಯ ನಿರ್ಮಾಪಕ ಅಂತಲೂ ಕರಿತೇವೆ. ಆಧುನಿಕ ಜರ್ಮನಿಯ ನಿರ್ಮಾಪಕ, ಜರ್ಮನಿಯ ಏಕೀಕರಣದ ಪಿತಾಮಹ, ಜರ್ಮನಿಯ ಉಕ್ಕಿನ ಮನುಷ್ಯ ಅಂತಲೂ ಸಹ ಅವನನ್ನು ಕರೀತಾರೆ. ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಕರೆದ್ರೆ, ಬಿಸ್ಮಾರ್ಕನನ್ನು ಜರ್ಮನಿಯ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಅವನ ಉಕ್ಕಿನ ನೀತಿಯಿಂದಾಗಿಯೇ ಜರ್ಮನಿ ದೇಶ ಏನನ್ನು ಸಾಧಿಸ್ತು ಅಂತ ಹೇಳಿದ್ರೆ ಏಕೀಕರಣ ಅಂತಕ್ಕದನ್ನು ಸಾಧಿಸುತ್ತೆ. ಇನ್ನು ಇವನ ಜೀವನ ಮತ್ತು ಅವನ ಏಕೀಕರಣದ ಪ್ರಯತ್ನಗಳನ್ನು ತಿಳ್ಕೊಳ್ಳೋದಾದ್ರೆ, ಬಿಸ್ಮಾರ್ಕನ ಜೀವನ. ಬಿಸ್ಮಾರ್ಕ್ ಸಾಶಾ 1815 ಏಪ್ರಿಲ್ 1ನೇ ತಾರೀಕು ಪ್ರಷ್ಯಾದ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾನೆ. 1815 ಏಪ್ರಿಲ್ 1ನೇ ತಾರೀಕು ಪ್ರಷ್ಯಾದ ಶ್ರೀಮಂತ ಕುಟುಂಬವೊಂದರಲ್ಲಿ ಇವನ ಜನನ ಎಂತಕ್ಕಂಥದ್ದು ಆಯಿತು. ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರಿಂದಾಗಿಯೇ ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಳ್ತಾನೆ. ಬರ್ಲಿನ್ ವಿಶ್ವವಿದ್ಯಾನಿಲಯದಿಂದ, ಜರ್ಮನಿಯ ಪ್ರಸಿದ್ಧ ವಿಶ್ವವಿದ್ಯಾನಿಲಯ, ಆ ಬರ್ಲಿನ್ ವಿಶ್ವವಿದ್ಯಾನಿಲಯದಿಂದ ಕಾನೂನು, ರಾಜನೀತಿ ಮತ್ತು ತತ್ವಶಾಸ್ತ್ರಗಳಲ್ಲಿ ಪದವಿಯನ್ನು ಪಡಿತಾನೆ. ಕಾನೂನು, ರಾಜನೀತಿ ಮತ್ತು ತತ್ವಶಾಸ್ತ್ರಗಳಲ್ಲಿ ಪದವಿಯನ್ನು ಪಡೆದು ಶಿಕ್ಷಣವನ್ನು ಪೂರೈಸ್ತಾನೆ. ಶಿಕ್ಷಣ ಮುಗಿದ ನಂತರ ಪ್ರಷ್ಯಾ ರಾಜ್ಯದ ನಾಗರಿಕ ಸೇವೆಯಲ್ಲಿ ತೊಡಗ್ತಾನೆ. ನಮ್ಮಲ್ಲಿ ಹೇಗೆ IAS KAS ಇದೆಯೋ ಹಾಗೆಯೇ ಪ್ರಷ್ಯಾದಲ್ಲಿ ಸಹ ಆಡಳಿತ ನಾಯಕರನ್ನ ಅಥವಾ ಅಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕಾಗಿ ಒಂದು ನಾಗರಿಕ ಸೇವಾ ಪರೀಕ್ಷೆಯನ್ನು ಮಾಡ್ತಾ ಇದ್ರು. ಆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಪ್ರಷ್ಯಾದ ನಾಗರಿಕ ಸೇವೆಯಲ್ಲಿ ಬಿಸ್ಮಾರ್ಕ್ ಅಂತಕ್ಕಂಥವನು ತೊಡಗಿಕೊಂಡ. ಆ ನಂತರ ಅವನು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾನೆ. ಕನ್ಸರ್ವೇಟಿವ್ ಎಂಬ ಪಕ್ಷವನ್ನು ಸೇರಿ ರಾಜಕಾರಣವನ್ನು ಪ್ರವೇಶವನ್ನು ಮಾಡ್ತಾನೆ. ಕನ್ಸರ್ವೇಟಿವ್ ಪಕ್ಷವನ್ನು ಸೇರಿ ರಾಜಕೀಯ ಪ್ರವೇಶವನ್ನು ಮಾಡ್ತಾನೆ. 1847ರ ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಷ್ಯಾ ಶಾಸನ ಸಭೆಯ ಸದಸ್ಯನಾಗ್ತಾನೆ. ಅಂದರೆ MLA ಆದ. ಪ್ರಷ್ಯಾ ಶಾಸನ ಸಭೆಯ ಸದಸ್ಯನಾಗಿ ಆಯ್ಕೆ ಆಗ್ತಾನೆ. 1851ರಿಂದ 59ರವರೆಗೆ 1851ರಿಂದ 59ರವರೆಗೆ ಫ್ರಾಂಕ್ಫರ್ಟ್ ಡಯಟ್ನ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾನೆ. ಫ್ರಾಂಕ್ಫರ್ಟ್ ಡಯಟ್ನ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿ ಅಪಾರ ಆಡಳಿತ ಅನುಭವವನ್ನು ಪಡೆದುಕೊಳ್ತಾನೆ. ಪ್ರಷ್ಯಾದ ಮತ್ತು ಜರ್ಮನಿಯ ಎಲ್ಲ ರಾಜ್ಯಗಳ ಸ್ಥಿತಿಗತಿಗಳನ್ನು ಅರಿತುಕೊಳ್ಳುವಲ್ಲಿ ಅವನು ಯಶಸ್ಸನ್ನು ಪಡಿತಾನೆ. ಇನ್ನು 1859ರಲ್ಲಿ ರಷ್ಯಾ ದೇಶದ ರಾಯಭಾರಿ ಆಗ್ತಾನೆ. ರಷ್ಯಾ ದೇಶದ ರಾಯಭಾರಿಯಾಗಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಾನೆ. 1862ರಲ್ಲಿ ಫ್ರಾನ್ಸ್ ದೇಶದ ರಾಯಭಾರಿ ಆಗ್ತಾನೆ. ಫ್ರಾನ್ಸ್ ದೇಶದ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಅದೇ ವರ್ಷ 1ನೇ ವಿಲಿಯಂ, 1862ರಲ್ಲಿಯೇ 1ನೇ ವಿಲಿಯಂ ಇವನ ಚಾಕಚಕ್ಯತೆಯನ್ನು, ಇವನ ಚಾಣಾಕ್ಷತೆಯನ್ನು, ಇವನ ಮುತ್ಸದ್ದಿತನವನ್ನು ಕಂಡು ಅವನನ್ನು ಫ್ರಾನ್ಸಿಂದ ವಾಪಸ್ ತನ್ನ ದೇಶಕ್ಕೆ ಪ್ರಷ್ಯಾಗೆ ಕರೆಸಿ ಪ್ರಷ್ಯಾದ ಪ್ರಧಾನಿಯನ್ನಾಗಿ ನೇಮಕವನ್ನು ಮಾಡ್ತಾನೆ. ಹೀಗೆ 1862ರಲ್ಲಿ ಪ್ರಷ್ಯಾದ ಪ್ರಧಾನಿಯಾಗಿ ಯಾರು ನೇಮಕಗೊಂಡ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ನೇಮಕವನ್ನು ಹೊಂದುತ್ತಾನೆ. ಆ ನಂತರ ಜರ್ಮನಿಯ ಏಕೀಕರಣದ ಸಂಪೂರ್ಣ ಜವಾಬ್ದಾರಿಯನ್ನು ತಾನು ಹೊತ್ಕೊಳ್ತಾನೆ. ಜರ್ಮನಿಯ ಏಕೀಕರಣದ ಸಂಪೂರ್ಣ ಜವಾಬ್ದಾರಿಯನ್ನು 1ನೇ ವಿಲಿಯಂ ಚಕ್ರವರ್ತಿ ಯಾರ ಹೆಗಲಿಗೆ ಆಗ್ತಾನೆ ಅಂತ ಹೇಳಿದ್ರೆ ಬಿಸ್ಮಾರ್ಕನ ಹೆಗಲಿಗೆ ಆಗ್ತಾನೆ. ಹಾಗಾಗಿ ಬಿಸ್ಮಾರ್ಕ್ ಜರ್ಮನಿಯನ್ನು ಏಕೀಕರಣವನ್ನು ಮಾಡಲಿಕ್ಕಾಗಿ ತನ್ನದೇ ಆದಂತಹ ನೀತಿಯನ್ನು, ಯೋಜನೆಯನ್ನು ರೂಪಿಸ್ತಾನೆ. ಅದನ್ನೇ ಬಿಸ್ಮಾರ್ಕನ ಏಕೀಕರಣ ಯೋಜನೆ ಅಂತ ಕರೀತಾರೆ. ಬಿಸ್ಮಾರ್ಕನ ಏಕೀಕರಣ ಯೋಜನೆ. ಇದಿಷ್ಟು ಅವನ ಜೀವನ ಮತ್ತು ಏಳಿಗೆ ಆಯಿತು. ಇನ್ನು ಅವನ ಏಕೀಕರಣದ ಯೋಜನೆ. ಬಿಸ್ಮಾರ್ಕ್ ಜರ್ಮನಿ ದೇಶವನ್ನು
ಒಗ್ಗೂಡಿಸಲಿಕ್ಕಾಗಿ ಜರ್ಮನಿ ದೇಶವನ್ನ ಏಕೀಕರಣವನ್ನ ಮಾಡಲಿಕ್ಕಾಗಿ ತನ್ನದೇ ಆದಂಥ ವಿಶಿಷ್ಟ ಯೋಜನೆಯನ್ನ ರೂಪಿಸ್ತಾನೆ. ಅದನ್ನೇ ಬಿಸ್ಮಾರ್ಕನ ಏಕೀಕರಣದ ಯೋಜನೆ ಅಂತೇಳಿ ಕರಿತೀವಿ. ಇವನ ಯೋಜನೆಯ ಪ್ರಮುಖ ಅಂಶಗಳು: ಮೊದಲನೇದು ಪ್ರಷ್ಯಾ ದೇಶದ ನಾಯಕತ್ವ. ಜರ್ಮನಿ ಏಕೀಕರಣ ಆಗಬೇಕು ಅಂತ ಹೇಳಿದ್ರೆ ಯಾವ ರಾಜ್ಯದ ನಾಯಕತ್ವದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಪ್ರಷ್ಯಾ ರಾಜ್ಯದ ನಾಯಕತ್ವದಲ್ಲಿಯೇ ಆಗಬೇಕು ಅಂತ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಪ್ರಷ್ಯಾವನ್ನ ಬಿಟ್ಟು ಉಳಿದೆಲ್ಲ ರಾಜ್ಯಗಳು, ಜರ್ಮನಿಯ ರಾಜ್ಯಗಳು ವಿದೇಶಿಯರ ಆಡಳಿತದಲ್ಲಿದ್ದರು. ಸ್ವತಂತ್ರವಾಗಿ ಜರ್ಮನಿಯ ಅರಸರಿಂದ ಆಳ್ತಾ ಇದ್ದಂಥ ಒಂದೇ ಒಂದು ರಾಜ್ಯ ಯಾವುದು ಅಂತ ಹೇಳಿದ್ರೆ ಪ್ರಷ್ಯಾ. ಆದರೆ ಪ್ರಷ್ಯಾದ ನೇತೃತ್ವದಲ್ಲಿಯೇ ಜರ್ಮನಿಯನ್ನ ಒಗ್ಗೂಡಿಸಲಿಕ್ಕೆ ಸಾಧ್ಯ. ಪ್ರಷ್ಯಾವನ್ನು ಬಿಟ್ಟು ಯಾವ ರಾಜ್ಯದಿಂದಲೂ ಜರ್ಮನಿಯನ್ನ ಒಗ್ಗೂಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೇಳಿದ್ದು ಪ್ರಷ್ಯಾದ ನೇತೃತ್ವದಲ್ಲಿಯೇ ಜರ್ಮನಿಯನ್ನ ಒಗ್ಗೂಡಿಸಬೇಕು, ಪ್ರಷ್ಯಾವೇ ನಾಯಕತ್ವವನ್ನು ವಹಿಸಬೇಕು ಅಂತ ಹೇಳ್ತಾನೆ. ಇನ್ನು ಎರಡನೇದು ಆಸ್ಟ್ರಿಯಾವನ್ನ ಹೊರಹಾಕುವುದು. ಜರ್ಮನಿ ಏಕೀಕರಣ ಆಗಬೇಕು ಅಂತ ಹೇಳಿದ್ರೆ ನಾವು ಮೊದಲು ಯಾವ ದೇಶವನ್ನು ಹೊರಹಾಕಬೇಕು ಅಂತ ಹೇಳಿದ್ರೆ ಆಸ್ಟ್ರಿಯಾ ದೇಶವನ್ನ ಹೊರಹಾಕಬೇಕು. ಏಕೆ ಅಂತ ಹೇಳಿದ್ರೆ ಬಹುತೇಕ ಜರ್ಮನಿಯ ಎಲ್ಲ ರಾಜ್ಯಗಳ ಮೇಲೆ ಹಿಡಿತವನ್ನ ಹೊಂದಿದ್ದಂಥದ್ದು ಯಾವುದು ಅಂತ ಹೇಳಿದ್ರೆ ಆಸ್ಟ್ರಿಯಾ. ಆಸ್ಟ್ರಿಯಾವನ್ನ ಒಂದನ್ನು ಹೊರಹಾಕಿದ್ರೆ ಸಾಕು 80% ಜರ್ಮನಿಯ ರಾಜ್ಯಗಳು ಸ್ವತಂತ್ರ ಆಗ್ತಾ ಇತ್ತು. ಅದು ಒಂದನ್ನು ಹೊರಹಾಕಿದ್ರೆ 80% ಜರ್ಮನಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸ್ವತಂತ್ರ ಆಗ್ತಾ ಇತ್ತು. ಹಾಗಾಗಿ ಆಸ್ಟ್ರಿಯಾವನ್ನ ಹೊರಹಾಕುವ ನೀತಿಯನ್ನ ಅಥವಾ ಯೋಜನೆಯನ್ನ ಅವನು ರೂಪಿಸ್ತಾನೆ. ಇನ್ನು ಮೂರನೇದು ಸೈನಿಕ ಶಕ್ತಿಯಲ್ಲಿ ನಂಬಿಕೆ. ಜರ್ಮನಿ ಏಕೀಕರಣ ಆಗಬೇಕು ಅಂತ ಹೇಳಿದ್ರೆ ಯಾವುದರಿಂದ ಮಾತ್ರ ಸಾಧ್ಯ? ಸೈನಿಕ ಶಕ್ತಿಯಿಂದ ಮಾತ್ರ ಸಾಧ್ಯ. ಹಾಗಾದರೆ ನಾವು ಬಲಿಷ್ಠವಾದಂಥ ಸೈನ್ಯವನ್ನ ಕಟ್ಟಬೇಕು. ಆ ಸೈನಿಕ ಶಕ್ತಿಯಿಂದಲೇ ಆಸ್ಟ್ರಿಯಾವನ್ನ ಹೊರಹಾಕಿ ಜರ್ಮನಿಯನ್ನ ಏಕೀಕರಣವನ್ನ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ಯಾರು ರೂಪಿಸ್ತಾನೆ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ರೂಪಿಸ್ತಾನೆ. ಅವನ ಯೋಜನೆಯಲ್ಲಿ 3 ಪ್ರಮುಖ ಅಂಶಗಳಿವೆ. ಮೊದಲನೇದಾಗಿ ಪ್ರಷ್ಯಾ ನಾಯಕತ್ವವನ್ನು ವಹಿಸಬೇಕು, ಎರಡನೇದಾಗಿ ಆಸ್ಟ್ರಿಯಾವನ್ನ ಹೊರಹಾಕಬೇಕು, ಮೂರನೇದಾಗಿ ಸೈನ್ಯವನ್ನ ಕಟ್ಟಬೇಕು. ಸೈನಿಕ ಶಕ್ತಿಯಿಂದಲೇ ಏನನ್ನು ಸಾಧಿಸಬೇಕು? ಜರ್ಮನಿಯ ಏಕೀಕರಣವನ್ನು ಸಾಧಿಸಬೇಕು ಅಂತ ಹೇಳ್ತಾರೆ. ಇನ್ನು ಅವನ ಏಕೀಕರಣದ ನೀತಿ, ಏಕೀಕರಣ ನೀತಿ. ಜರ್ಮನಿ ಏಕೀಕರಣ ಆಗಬೇಕು ಅಂತ ಹೇಳಿದ್ರೆ ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ. ಐರನ್ ಅಂಡ್ ಬ್ಲಡ್ ಪಾಲಿಸಿ ಅಂತೇಳಿ ಅದನ್ನು ಕರೀತಾರೆ. ರಕ್ತ ಮತ್ತು ಕಬ್ಬಿಣ ನೀತಿ. ಅವನು ದೇಶದ ಜನರಿಗೆ ಹೇಳ್ತಾನೆ, ನಾನು ನಿಮ್ಮ ರಕ್ತ ಬೆವರನ್ನಲ್ಲದೆ ಬೇರೆ ಏನನ್ನೂ ಬಯಸುವುದಿಲ್ಲ. ಅವನ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಜನರಿಗೆ ಹೇಳಿದ್ದೇನಂತ ಹೇಳಿದ್ರೆ, ನಾನು ನಿಮ್ಮ ರಕ್ತ ಮತ್ತು ಬೆವರನ್ನಲ್ಲದೆ ಬೇರೇನನ್ನೂ ಬಯಸುವುದಿಲ್ಲ. ನಿಮ್ಮ ಹೃದಯ ಎಷ್ಟು ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ, ನೀವು ಎಷ್ಟು ಕಷ್ಟವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳಿದ್ರೆ ಕಬ್ಬಿಣದಂತೆ ಗಟ್ಟಿ ಆಗಬೇಕು ಅಂತ ಹೇಳ್ತಾರೆ. ನಿಮ್ಮ ಮನಸ್ಸುಗಳು ಎಷ್ಟು ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಕಬ್ಬಿಣದಷ್ಟು ಗಟ್ಟಿ ಆಗಬೇಕು. ಹಾಗೂ ನೀವು ನಿಮ್ಮ ಎಲ್ಲವನ್ನ ಯಾವುದಕ್ಕಾಗಿ ತ್ಯಾಗ ಮಾಡಬೇಕು? ನಿಮ್ಮ ಬೆವರನ್ನ, ನಿಮ್ಮ ರಕ್ತವನ್ನ ದೇಶದ ಏಕೀಕರಣಕ್ಕಾಗಿ ತ್ಯಾಗವನ್ನ ಮಾಡಬೇಕು ಅಂತೇಳಿ ದೇಶದ ಜನತೆಗೆ ಹೇಳ್ತಾರೆ. ಹಾಗಾಗಿ ಅವನ ನೀತಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರಕ್ತ ಮತ್ತು ಕಬ್ಬಿಣ ನೀತಿ. ಅದರಿಂದಲೇ ಅವನು ಏನನ್ನು ಸಾಧಿಸ್ತಾನೆ ಅಂತ ಹೇಳಿದ್ರೆ ಏಕೀಕರಣವನ್ನು ಸಾಧಿಸ್ತಾನೆ. ಇನ್ನು ಅವನ ಏಕೀಕರಣದ ಸಿದ್ಧತೆ, ಹೇಗೆ ಅವನು ಜರ್ಮನಿಯನ್ನು ಏಕೀಕರಣವನ್ನು ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡ್ದ ಅಂತ. ಏಕೀಕರಣಕ್ಕಾಗಿ ಬಿಸ್ಮಾರ್ಕನ ಸಿದ್ಧತೆಗಳು. ಮೊದಲನೇದು ಬಲಿಷ್ಠ ಸೈನ್ಯದ ನಿರ್ಮಾಣ. ಬಲಿಷ್ಠ ಸೈನ್ಯದ ನಿರ್ಮಾಣ. ಜರ್ಮನಿ ಒಗ್ಗೂಡಬೇಕು ಅಂತ ಹೇಳಿದ್ರೆ ಯಾರ ಜೊತೆಗೆ ಯುದ್ಧ ಮಾಡಬೇಕು? ಆಸ್ಟ್ರಿಯಾದ ಜೊತೆಗೆ ಯುದ್ಧ ಮಾಡಬೇಕು. ಆಸ್ಟ್ರಿಯಾದ ಜೊತೆಗೆ ಯುದ್ಧ ಮಾಡಬೇಕು ಅಂದ್ರೆ ಏನ್ ಬೇಕು? ಸೈನ್ಯ ಅಂತ ಕರೆಯಬೇಕು. ಹಾಗಾಗಿನೇ ತನ್ನ ಮೊದಲ ಯೋಜನೆಯ ಅವನ ಯೋಜನೆಯಂತೆ ಬಲಿಷ್ಠವಾದಂಥ ಸೈನ್ಯವನ್ನ ಕಟ್ತಾನೆ. ಅದಕ್ಕಾಗಿ ಬಲಿಷ್ಠ ಯುವಕರನ್ನ ಸೈನ್ಯಕ್ಕೆ ಸೇರ್ಪಡೆ ಅಂತ ಕನ್ನಡನ ಮಾಡ್ಕೊಳ್ತಾನೆ. ಹಾಗೇನೆ ಕಡ್ಡಾಯ ಸೈನಿಕ ಶಿಕ್ಷಣವನ್ನು ಜಾರಿಗೆ ತರ್ತಾನೆ. ತನ್ನ ದೇಶದಲ್ಲಿ ಏನನ್ನ ಜಾರಿಗೆ ತಂದ ಅಂತ ಹೇಳಿದ್ರೆ ಕಡ್ಡಾಯ ಸೈನಿಕ ಶಿಕ್ಷಣ. ಪ್ರತಿಯೊಂದು ಮನೆಯಿಂದ ಒಬ್ಬ ಸದಸ್ಯ ಏನನ್ನ ಪಡಿಬೇಕು ಅಂತ ಹೇಳಿದ್ರೆ ಸೈನಿಕ ಶಿಕ್ಷಣವನ್ನ ಪಡಿಬೇಕು. ದೇಶ ಬಯಸಿದಾಗ ಅವನು ಯಾವುದಕ್ಕೆ ಸಿದ್ಧನಾಗಬೇಕು? ಯುದ್ಧಕ್ಕೆ ಸಿದ್ಧನಾಗಬೇಕು ಅಂತ ಹೇಳ್ತಾನೆ. ಹೀಗೆ ಸೈನ್ಯವನ್ನು ಕಟ್ಟಿದ. ಹಾಗೇನೆ ಇಡೀ ದೇಶದ ಜನರಿಗೆ ಏನನ್ನ ಕೊಟ್ಟ ಅಂತ ಹೇಳಿದ್ರೆ ಪ್ರತಿ ಕುಟುಂಬದ ಒಬ್ಬ ಸದಸ್ಯನಿಗೆ ಯುದ್ಧ ತರಬೇತಿ ಅಂತಕ್ಕನ್ನೋದನ್ನ ಕೊಡ್ತಾನೆ. ಹೀಗೆ ಯುದ್ಧಕ್ಕೆ ಬೇಕಾದಂತಹ ಸೈನ್ಯ ಮತ್ತು ಅದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳ ಉತ್ಪಾದನೆ ಅಂತಕ್ಕನ್ನೋದನ್ನ ಮಾಡ್ತಾನೆ. ಇನ್ನು ಎರಡನೇದಾಗಿ ತೆರಿಗೆಯ ಹೆಚ್ಚಳ. ಈಗ ಸೈನ್ಯ ಕಟ್ಟಿದ, ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಬೇಕಾಯಿತು, ಅದಕ್ಕಾಗಿ ಅಪಾರವಾದಂತಹ ಹಣ ವೆಚ್ಚ ಆಗ್ತಾ ಇತ್ತು.
ಆ ಹಣವನ್ನು ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ವಿದೇಶಗಳಿಂದ ಸಾಲವನ್ನ ತರುವಂತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜರ್ಮನಿಯನ್ನು ನಂಬಿಕೊಂಡು ಯಾವ ದೇಶಗಳು ಸಾಲ ಕೊಡುವ ಸ್ಥಿತಿಯಲ್ಲಿ ಅವತ್ತು ಇರಲಿಲ್ಲ. ಹಾಗಾಗಿ ತನ್ನ ಜನರ ಮೇಲೆಯೇ ಅವನೇನನ್ನು ಹೆಚ್ಚಿಸ್ತಾನೆ, ತೆರಿಗೆಯನ್ನು ಹೆಚ್ಚಿಸ್ತಾನೆ. ಹಾಗಾಗಿ ಅವನೊಂದು ಮಾತನ್ನು ಹೇಳ್ತಾನೆ, ಜರ್ಮನಿ ಏಕೀಕರಣ ಭಾಷಣಗಳಿಂದಾಗಲಿ ಬರಹಗಳಿಂದಾಗಲಿ ಸಾಧ್ಯವಿಲ್ಲ. ಜರ್ಮನಿ ಏಕೀಕರಣ ಸಾಧ್ಯ ಯಾವುದರಿಂದ ಇಲ್ಲ? ಭಾಷಣಗಳಿಂದ, ಬರಹಗಳಿಂದ, ಬಹುಮತದ ನಿರ್ಣಯಗಳಿಂದ ಸಾಧ್ಯವಿಲ್ಲ. ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ನವರು ಹಿಂದೆಲ್ಲ ಏನೆಲ್ಲ ಪ್ರಯತ್ನ ಮಾಡಿದ್ರು, ಬಹುಮತ ನಿರ್ಣಯಗಳನ್ನು ತೆಗೆದುಕೊಂಡ್ರು, ಅದರಿಂದ ಯಾವುದೇ ಏಕೀಕರಣ ಆಗಿರಲಿಲ್ಲ. ಜರ್ಮನಿಯ ಏಕೀಕರಣ ಆಗಿರಲಿಲ್ಲ. ಹಾಗಾದರೆ ಜರ್ಮನಿಯ ಏಕೀಕರಣ ಸಾಧ್ಯವಿರುವುದು ರಕ್ತ ಮತ್ತು ಕಬ್ಬಿಣ ನೀತಿಯಿಂದ ಮಾತ್ರ ಸಾಧ್ಯ ಎಂಬ ಮಾತನ್ನು ಹೇಳ್ತಾನೆ. ಅದಕ್ಕೋಸ್ಕರ ನಾನು ನಿಮಗೆ ಸುಖವನ್ನು ಕೊಡಲು ಬಂದಿಲ್ಲ. ಅವನು ಅಧಿಕಾರ ವಹಿಸಿಕೊಂಡ ತಕ್ಷಣ ಹೇಳಿದಂಥ ಮಾತು ಏನು ಅಂತ ಹೇಳಿದ್ರೆ, ಜರ್ಮನಿಯ ಜನ ನನ್ನಿಂದ ಏನನ್ನ ಬಯಸಬೇಡ್ರಿ ಅಂತ ಹೇಳಿದ್ರೆ ಸುಖ ಸಂತೋಷವನ್ನು ಬಯಸಬೇಡ್ರಿ, ನಾನು ನಿಮಗೆ ಕಷ್ಟಗಳನ್ನೇ ಕೊಡುತ್ತೇನೆ. ನಾನು ಅಧಿಕಾರಕ್ಕೆ ಬಂದಿರೋದೇ ಯಾವುದಕ್ಕಾಗಿ? ನಿಮಗೆ ಕಷ್ಟಗಳನ್ನು ಕೊಡ್ಲಿಕ್ಕಾಗಿ. ಇವತ್ತು ನೀವು ಕಷ್ಟಪಟ್ಟರೆ ಮುಂದೆ ನಿಮ್ಮ ಮಕ್ಕಳು ಸುಖವನ್ನು ಅನುಭವಿಸುತ್ತಾರೆ. ನೀವು ಇವತ್ತು ಕಷ್ಟಪಟ್ಟರೆ ಮುಂದೆ ನಿಮ್ಮ ಮುಂದಿನ ಪೀಳಿಗೆಯವರು ಏನಿದಾರಲ್ಲ ಅವರು ಏನನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರೆ ಸುಖವನ್ನು ಅನುಭವಿಸುತ್ತಾರೆ. ಹಾಗಾಗಿನೇ ನೀವು ರೈತರಿಗೆ ಹೇಳ್ತಾರೆ, ಬೆವರನ್ನ ಹರಿಸಿ ದುಡಿಯಿರಿ. ನೀವು ಬೆವರನ್ನ ಹರಿಸ್ರಿ, ದುಡಿರಿ, ಮತ್ತು ದೇಶಕ್ಕೆ ಏನನ್ನ ಕಟ್ಟಿರಿ ಅಂತ ಹೇಳಿದ್ರೆ ತೆರಿಗೆಯನ್ನ ಕಟ್ಟಿ. ಯಾರ್ಯಾರಿಗೆ ಶಕ್ತಿ ಇದೆಯೋ ಅವರೆಲ್ಲರೂ ದೇಶಕ್ಕಾಗಿ ನಿಮ್ಮ ಬಳಿ ಇರ್ತಕ್ಕಂಥ ಹಣವನ್ನು ತೆರಿಗೆಯ ರೂಪದಲ್ಲಿ ರಾಷ್ಟ್ರಕ್ಕೆ ಕಟ್ಟಿ ಎಂಬ ಮಾತನ್ನು ಹೇಳ್ತಾರೆ. ಹೀಗೆ ಪ್ರತಿಯೊಂದರ ಮೇಲೆಯೂ ಅವನು ಏನನ್ನು ಹೆಚ್ಚಿಸ್ತಾ ಅಂತ ಹೇಳಿದ್ರೆ ತೆರಿಗೆಯನ್ನು ಹೆಚ್ಚಿಸ್ತಾ. ಹಾಗಾಗಿ ಪ್ರಷ್ಯಾ ರಾಜ್ಯ ಉಳಿದ ಎಲ್ಲ ಜರ್ಮನಿಯ ರಾಜ್ಯಗಳಿಗಿಂತಲೂ ಏನಾಯ್ತು ಅಂತ ಹೇಳಿದ್ರೆ ಬಲಿಷ್ಠವಾದಂಥ ರಾಜ್ಯ ಆಯಿತು, ಆರ್ಥಿಕವಾಗಿ ಶ್ರೀಮಂತವಾದಂಥ ರಾಜ್ಯ ಆಯಿತು. ಆ ಸಂಪತ್ತಿನಿಂದಲೇ ಅವನು ಏನನ್ನ ಕಟ್ಟಿದ ಅಂತ ಹೇಳಿದ್ರೆ ಸೈನ್ಯವನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆ ಅಂತಕ್ಕನ್ನೋದನ್ನ ಮಾಡ್ತಾನೆ. ಇನ್ನು ಮೂರನೇದು ಯುದ್ಧ ಸಿದ್ಧತೆ. ಯುದ್ಧ ಸಿದ್ಧತೆ, ಈಗ ಸೈನ್ಯ ಸಿದ್ಧ ಆಯಿತು, ಸೈನ್ಯಕ್ಕೆ ಬೇಕಾದಂಥ ವೆಚ್ಚವನ್ನು ಮಾಡಲಿಕ್ಕೆ ಹಣವು ಅವನ ಬಳಿಯಲ್ಲಿ ಸಾಕಷ್ಟು ಜಮಾವಣೆ ಅಂತಕ್ಕನ್ನೋದನ್ನು ಹೊಂದಿತು. ಆಹಾರ ಧಾನ್ಯಗಳನ್ನು ಯಾರು ಉತ್ಪಾದನೆ ಮಾಡಿದರು? ರೈತರುಗಳು ಉತ್ಪಾದನೆಯನ್ನು ಮಾಡಿದ್ರು. ಈಗ ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಈಗ ಯುದ್ಧ ಮಾಡಬೇಕಾಯ್ತು. ಯುದ್ಧ ಮಾಡಬೇಕು ಅಂದ್ರೆ ಇವನೇ ಕಾಲ್ ಕೆರ್ಕೊಂಡು ಹೋಗಂಗಿರ್ಲಿಲ್ಲ. ಇವನೇ ಕಾಲ್ ಕರ್ಕೊಂಡು ಹೋದ್ರೆ ಶತ್ರುಗಳೆಲ್ಲ ಒಟ್ಟಾಗಿ ಏನ್ ಮಾಡ್ತಾ ಇದ್ರು? ಇವ್ರ ಮೇಲೆ ದಾಳಿಗೆ ಬರ್ತಾ ಇದ್ರು. ಹಾಗೇನೆ ಶತ್ರುಗಳನ್ನ ಒಂಟಿಯಾಗಿಸುವ ನೀತಿಯನ್ನು ಅನುಸರಿಸ್ತಾನೆ. ಆಸ್ಟ್ರಿಯಾವನ್ನ ದೂರ ಮಾಡಬೇಕು, ಇಂಗ್ಲೆಂಡನ್ನು ದೂರ ಮಾಡಬೇಕು, ರಷ್ಯಾವನ್ನ ದೂರ ಮಾಡಬೇಕು. ಹೀಗೆ ಎಲ್ಲ ರಾಷ್ಟ್ರಗಳನ್ನ ಒಂದೊಂದಾಗಿ ಏನ್ ಮಾಡ್ತಾ ಹೋಗ್ತಾನೆ ಅಂತ ಹೇಳಿದ್ರೆ ತನ್ನ ಶತ್ರುಗಳನ್ನ ದೂರ ಮಾಡಿ ತನ್ನ ಮಿತ್ರರ ಸಂಖ್ಯೆಯನ್ನ ಹೆಚ್ಚಿಗೊಳಿಸಿಕೊಳ್ತಕ್ಕಂಥ ನೀತಿಯನ್ನು ಅನುಸರಿಸ್ತಾನೆ. ಇದನ್ನೇ ಏಕಾಂಗಿಗೊಳಿಸುವ ನೀತಿ ಅಂತ ಹೇಳ್ತಾರೆ. ಹೀಗೆ ಶತ್ರುಗಳನ್ನ ಏಕಾಂಗಿಗೊಳಿಸುವ ನೀತಿಯನ್ನ ಯಾರು ಮಾಡ್ದ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಅಂತಕ್ಕಂಥ ಮಾಡ್ತಾನೆ. ಮತ್ತೆ ಯುದ್ಧಕ್ಕೆ ಎಲ್ಲರನ್ನ ಒಂಟಿಯನ್ನ ಮಾಡಿ ಒಬ್ಬೊಬ್ಬರ ವಿರುದ್ಧವೇ ಅವನು ಏನನ್ನ ಕೈಗೊಳ್ತಾನೆ ಅಂತ ಹೇಳಿದ್ರೆ ಯುದ್ಧ ಎಂತಕ್ಕಂಥದನ್ನ ಕೈಗೊಳ್ತಾನೆ. ಅದಕ್ಕಾಗಿ ವಾನ್ ರೂನ್ ಎಂತಕ್ಕಂಥವನನ್ನ ಯುದ್ಧ ಮಂತ್ರಿಯಾಗಿ ನೇಮಿಸ್ತಾನೆ. ನೀನೇ ನೋಡಪ್ಪ, ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಮಾಡು, ಸೈನ್ಯವನ್ನು ಸಿದ್ಧ ಮಾಡು, ಯುದ್ಧದ ನಾಯಕತ್ವವನ್ನು ನೀನೇ ವಹಿಸ್ಕೊ ಅಂತೇಳಿ ಯಾರನ್ನ ನೇಮಿಸ್ತಾನೆ ಅಂತ ಹೇಳಿದ್ರೆ ವಾನ್ ರೂನ್ ಎಂತಕ್ಕಂಥ ದಕ್ಷ ಯುದ್ಧ ಮಂತ್ರಿಯನ್ನ ನೇಮಕವನ್ನು ಮಾಡ್ತಾನೆ. ಸೈನ್ಯವನ್ನು ನೀನೇ ಮುನ್ನಡೆಸು ಅಂತೇಳಿ ಅವನಿಗೆ ಸಂಪೂರ್ಣ ಜವಾಬ್ದಾರಿಯನ್ನ ಕೊಡ್ತಾನೆ. ಹಾಗೇನೆ ಜನರಲ್ ವೋಲ್ಡ್ಕೋ ಎಂತಕ್ಕಂಥವನನ್ನ ಸೈನ್ಯದ ದಂಡನಾಯಕನಾಗಿ ನೇಮಕವನ್ನು ಮಾಡ್ತಾನೆ. ಜನರಲ್ ವೋಲ್ಡ್ಕೋ ಎಂತಕ್ಕಂಥವನನ್ನ ಸೈನ್ಯದ ಮಹಾದಂಡನಾಯಕನಾಗಿ ನೇಮಕವನ್ನು ಮಾಡಿ ಯುದ್ಧಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡ್ತಾನೆ. ಆ ನಂತರ ಹೀಗೆ ಸಂಪೂರ್ಣ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ನಂತರ ಜರ್ಮನಿಯ ಏಕೀಕರಣಕ್ಕಾಗಿ 3 ನಿರ್ಣಾಯಕವಾದಂಥ ಯುದ್ಧಗಳನ್ನು ಕೈಗೊಳ್ತಾನೆ. ಆ 3 ಯುದ್ಧಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು ಡೇನಿಷ್ ಯುದ್ಧ ಅಥವಾ ಡೆನ್ಮಾರ್ಕ್ ಕದನ. ಡೇನಿಷ್ ಯುದ್ಧ ಅಥವಾ ಡೆನ್ಮಾರ್ಕ್ ಕದನ 1864. 1864 ಡೇನಿಷ್ ಕದನ ಅವನು ಕೈಗೊಂಡಂಥ ಮೊದಲ ಕದನ. ಇನ್ನು ಎರಡನೇ ಕದನ ಆಸ್ಟ್ರೋ ಪ್ರಷ್ಯನ್ ಕದನ. ಆಸ್ಟ್ರೋ ಪ್ರಷ್ಯನ್ ಕದನ 1866. ಆಸ್ಟ್ರಿಯಾ ಮತ್ತು ಪ್ರಷ್ಯಾದ ನಡುವೆ ನಡೆದಂತಹ ಕದನ 1866. ಇನ್ನು ಮೂರನೆಯ ಕದನ ಫ್ರಾಂಕೋ ಪ್ರಷ್ಯನ್ ಕದನ. ಫ್ರಾಂಕೋ ಪ್ರಷ್ಯನ್ ಕದನ 1870 ರಿಂದ 71. ಹೀಗೆ 3 ಯುದ್ಧಗಳನ್ನು ಜರ್ಮನಿ ಏಕೀಕರಣಕ್ಕಾಗಿ ಅವನು ಮಾಡ್ತಾನೆ.
ಈಗ ಒಂದೊಂದೇ ಯುದ್ಧಗಳನ್ನು ನಾವು ನೋಡೋದಾದ್ರೆ ಮೊದಲನೇದು ಫ್ರಾಂಕೋ ಪ್ರಷ್ಯನ್ ಕದನ. ಫ್ರಾನ್ಸ್ ಮತ್ತು ಪ್ರಷ್ಯಾ ದೇಶಗಳ ನಡುವೆ ನಡೆದಂಥ ಕದನ 1870ರಿಂದ 71ರವರೆಗೆ ನಡೆಯಿತು. ಮತ್ತು 71ರಲ್ಲಿ ಜರ್ಮನಿಯ ಏಕೀಕರಣ ಸಂಪನ್ನವಾಯಿತು. ಈಗ ಮೊದಲನೇದು ಡೇನಿಷ್ ಕದನ 1864. ಡೇನಿಷ್ ಕದನ 1864. ಜರ್ಮನಿಯ 2 ರಾಜ್ಯಗಳು ಡೆನ್ಮಾರ್ಕಿನ ಅಧೀನಕ್ಕೆ ಕೊಟ್ಟಿರ್ತಾರೆ. ಫ್ಲೇಶ್ವಿಗ್ ಮತ್ತು ಓಲ್ಸ್ಟೈನ್ ಅಂತಕ್ಕಂಥ. ಫ್ಲೇಶ್ವಿಗ್ ಮತ್ತು ಓಲ್ಸ್ಟೈನ್ ಎಂಬ 2 ರಾಜ್ಯಗಳನ್ನು ಯಾರ ಆಡಳಿತಕ್ಕೆ ವಹಿಸಲಾಗಿತ್ತು ಅಂತ ಹೇಳಿದ್ರೆ ಡೆನ್ಮಾರ್ಕಿನ ಆಡಳಿತಕ್ಕೆ ವಹಿಸಲಾಗಿತ್ತು. ಈಗ ಆ ಡೆನ್ಮಾರ್ಕಿನಿಂದ 2 ರಾಜ್ಯಗಳನ್ನು ವಶಪಡಿಸಿಕೊಳ್ಳಲಿಕ್ಕಾಗಿಯೇ ಡೆನ್ಮಾರ್ಕಿನ ಮೇಲೆ ಯಾರು ಯುದ್ಧವನ್ನು ಘೋಷಿಸ್ತಾನೆ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಯುದ್ಧವನ್ನು ಘೋಷಿಸ್ತಾನೆ. ಯುದ್ಧವನ್ನು ಘೋಷಿಸುವುದಕ್ಕಿಂತ ಮುಂಚೆ ಆಸ್ಟ್ರಿಯಾದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆಸ್ಟ್ರಿಯಾದವ್ರಿಗೆ ಹೇಳ್ತಾನೆ, ನೋಡಪ್ಪ, ನಾನು ನೀನು ಮಿತ್ರರಾಗೋಣ, ಡೆನ್ಮಾರ್ಕ್ ಯಾಕೆ ಬೇಕು, ಡೆನ್ಮಾರ್ಕಿನಿಂದ 2 ರಾಜ್ಯಗಳಿದಾವಲ್ಲ, ಆ ಡೆನ್ಮಾರ್ಕನ್ನು ಇಲ್ಲಿಂದ ಹೊರಗಡೆ ಹಾಕಿ ನೀನೊಂದು ರಾಜ್ಯ ಇಟ್ಕೋ, ನನಗೊಂದು ರಾಜ್ಯವನ್ನು ಕೊಡು, ಜರ್ಮನಿಯನ್ನು ಹೊರ ಹಾಕೋಣ ಅಂತೇಳಿ ಅವ್ರ ಜೊತೆಗೆ ಒಪ್ಪಂದವನ್ನು ಮಾಡಿ ಆಸ್ಟ್ರಿಯಾದ ಮನವನ್ನು ಒಲಿಸ್ತಾನೆ. ಮತ್ತು ಅವರ ಸೈನಿಕ ಸಹಾಯವನ್ನು ಯಾರು ಪಡ್ಕೊಳ್ತಾನೆ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಅಂತಕ್ಕಂಥವನು ಪಡೆದುಕೊಳ್ತಾನೆ. ಆ ನಂತರ ಇಂಗ್ಲೆಂಡಿನ ಬಳಿಗೆ ಹೋಗ್ತಾನೆ. ಮಹಾಸ್ವಾಮಿ, ಹಿಂದೆ ನೀವು ಒಂದು ಒಪ್ಪಂದ ಮಾಡಿದ್ರಿ 1852ರಲ್ಲಿ. ಆ ಒಪ್ಪಂದವನ್ನು ಈಗ ಯಾರು ಮುರಿದಿದ್ದಾರೆ ಅಂತ ಹೇಳಿದ್ರೆ ಡೆನ್ಮಾರ್ಕ್ ದೇಶ ಮುರಿದಿದೆ. 1852ರಲ್ಲಿ ಒಂದು ಒಪ್ಪಂದ ಆಗಿರುತ್ತೆ. ಅದನ್ನು ಲಂಡನ್ ಒಪ್ಪಂದ ಅಂತಲೇ ಕರೀತಾರೆ. ಆ ಒಪ್ಪಂದದ ಪ್ರಕಾರ ಡೆನ್ಮಾರ್ಕಿಗೆ 2 ಪ್ರದೇಶಗಳನ್ನ ಏನು ಕೊಟ್ಟಿರ್ತಾರಲ್ಲ, ಫ್ಲೇಶ್ವಿಗ್ ಮತ್ತು ಓಲ್ಸ್ಟೈನ್, ಅವುಗಳನ್ನು ಮೇಲ್ವಿಚಾರಣೆ ಮಾಡಬೇಕಾಗಿತ್ತು. ಅವುಗಳನ್ನು ನೇರವಾಗಿ ತನ್ನ ರಾಜ್ಯದಲ್ಲಿ ಯಾರು ವಿಲೀನ ಮಾಡುವಂತಿರಲಿಲ್ಲ ಅಂತ ಹೇಳಿದ್ರೆ ಡೆನ್ಮಾರ್ಕ್ ವಿಲೀನ ಮಾಡುವಂತಿರಲಿಲ್ಲ. ಆದರೆ ಆ ಒಪ್ಪಂದವನ್ನು ಉಲ್ಲಂಘಿಸಿ ಡೆನ್ಮಾರ್ಕಿನ ಅರಸ ಕ್ರಿಶ್ಚಿಯನ್ ಅಂತಕ್ಕಂಥವನು ಆ 2 ಪ್ರದೇಶಗಳನ್ನ ಫ್ಲೇಶ್ವಿಗ್ ಮತ್ತು ಓಲ್ಸ್ಟೈನ್ ತನ್ನ ರಾಜ್ಯದಲ್ಲಿ ವಿಲೀನವನ್ನು ಮಾಡ್ಕೊಳ್ತಾನೆ. ಇದು ಯಾವ ಒಪ್ಪಂದದ ಉಲ್ಲಂಘನೆ ಆಗಿತ್ತು ಅಂತ ಹೇಳಿದ್ರೆ ಲಂಡನ್ ಒಪ್ಪಂದದ ಉಲ್ಲಂಘನೆ ಆಗಿತ್ತು. ಅದನ್ನು ಯಾರ ಗಮನಕ್ಕೆ ತರ್ತಾನೆ ಅಂತ ಹೇಳಿದ್ರೆ ಲಂಡನ್ನಿನ ಇಂಗ್ಲೆಂಡಿನ ಗಮನಕ್ಕೆ ತರ್ತಾನೆ. ಮಹಾಸ್ವಾಮಿ, ಇಂದಿನ ಒಪ್ಪಂದವನ್ನು ಮುರಿದು ಬಿಡಿದ್ದಾರೆ, ಹಂಗಾಗಿ ನಿಮ್ಮ ಒಪ್ಪಂದ ಮುರಿದಿರೋದ್ರಿಂದ ಅವ್ರ ಮೇಲೆ ನಾನು ಸೇಡನ್ನು ತೀರಿಸ್ಕೊಳ್ತೇನೆ. ನೀವು ಯುದ್ಧದಲ್ಲಿ ಯಾರಿಗೆ ಸಹಾಯ ಮಾಡಬೇಡಿ ಅಂತ ಹೇಳಿದ್ರೆ ಡೆನ್ಮಾರ್ಕಿಗೆ ಸಹಾಯವನ್ನು ಮಾಡಬೇಡಿ, ನೀವು ತಟಸ್ಥವಾಗಿರಿ, ನಾನು ಯುದ್ಧ ಮಾಡ್ತೇನೆ, ನೀವು ಸುಮ್ಮನೆ ಇರಿ, ಅವರಿಗೆ ಸಹಾಯವನ್ನು ಮಾಡಕ್ಕೆ ಹೋಗಬೇಡಿ ಅಂತೇಳಿ ಲಂಡನ್ ತಟಸ್ಥ ಆಗುವಂತೆ ಮಾಡ್ತಾರೆ. ಹೀಗೆ ಡೆನ್ಮಾರ್ಕಿಗೆ ನೆರವನ್ನು ಕೊಡ್ತಾ ಇದ್ದಂತಹ ಇಂಗ್ಲೆಂಡಿನ ಸಹಾಯ ಯಾರಿಗೆ ದೊರೆಯದಂತೆ ಮಾಡಿದ ಅಂತ ಹೇಳಿದ್ರೆ ಡೆನ್ಮಾರ್ಕ್ಗೆ ದೊರೆಯದಂತೆ ಮಾಡ್ತಾನೆ. ಈಗ ಅವ್ರನ್ನ ಕಾಪಾಡ್ತಿದ್ದಂಥವ್ರು ಯಾರು, ಅವರಿಗೆ ಆ 2 ಪ್ರದೇಶಗಳನ್ನು ಕೊಟ್ಟಂತವ್ರು ಯಾರು, ಆಸ್ಟ್ರಿಯಾ. ಅವರನ್ನ ಈಗ ಏನ್ ಮಾಡ್ಕೊಂಡಿದ್ದ, ಇಬ್ರು ಒಂದೊಂದು ಹಂಚ್ಕೊಂಡ್ಬಿಡೋಣ ಅಂತೇಳಿ ತನ್ನ ಪಕ್ಷಕ್ಕೆ ಸೇರ್ಕೊಂಡಿದ್ದ. ಮತ್ತೆ ಆ ಆಸ್ಟ್ರಿಯಾ ಮತ್ತು ಜರ್ಮನಿಯ 2 ಸೈನ್ಯ ಸೇರಿ ಡೆನ್ಮಾರ್ಕಿನ ಮೇಲೆ ಯುದ್ಧವನ್ನ ಮಾಡ್ತಾರೆ. ಡೆನ್ಮಾರ್ಕ್ ಯುದ್ಧದಲ್ಲಿ ಸೋಲುತ್ತೆ. ಡೇನಿಷ್ ಯುದ್ಧದಲ್ಲಿ ಯಾರು ಸೋಲ್ತಾರೆ ಅಂತ ಹೇಳಿದ್ರೆ ಡೆನ್ಮಾರ್ಕ್ ದೇಶ ಸೋಲನ್ನ ಕಾಣುತ್ತೆ. ಓಲ್ಸ್ಟೈನ್ ಅನ್ನ ವಶಪಡಿಸಿಕೊಳ್ತಾರೆ, ಓಲ್ಸ್ಟೈನ್ ಅನ್ನ ಗೆಲ್ತಾರೆ. ಇನ್ನು ಫ್ಲೇಶ್ವಿಗ್ ಉಳಿದಿತ್ತು, ಅದರ ಮೇಲೆ ಇನ್ನೇನು ಆಕ್ರಮಣವನ್ನು ಮಾಡಬೇಕು. ಆಗ ಆಸ್ಟ್ರಿಯಾ ಶಾಂತಿ ಒಪ್ಪಂದಕ್ಕೆ ಮುಂದಾಗುತ್ತೆ, ವೈಟ್ ಫ್ಲಾಗ್ ಅನ್ನು ಹಾರಿಸ್ತಾರೆ. ಇನ್ನು ಯುದ್ಧ ಬೇಡ, ಏನ್ ಮಾಡೋಣ ಅಂತ ಹೇಳಿದ್ರೆ ಒಪ್ಪಂದವನ್ನು ಮಾಡಿಕೊಳ್ಳೋಣ ಅಂತೇಳಿ. ಆದರೆ ಬಿಸ್ಮಾರ್ಕನಿಗೆ ಯಾವುದು ಇಷ್ಟ ಇರಲಿಲ್ಲ, ಒಪ್ಪಂದ ಮಾಡಿಕೊಳ್ಳುವುದು ಇಷ್ಟ ಇರಲಿಲ್ಲ. ಫ್ಲೇಶ್ವಿಗ್ ಅನ್ನು ಗೆಲ್ಲಬೇಕು ಅನ್ನುವ ಉತ್ಕಟ ಬಯಕೆಯನ್ನು ಯಾರು ಹೊಂದಿದ್ದ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಅಂತಕ್ಕಂಥ ಹೊಂದಿದ್ದ. ಆದರೆ ಒಂದನೇ ವಿಲಿಯಂ ಹೇಳ್ತಾನೆ, ನೀನೇನಾದರೂ ದುಡುಕಿ ಫ್ಲೇಶ್ವಿಗ್ಗಿನ ಮೇಲೆ ಆಕ್ರಮಣವನ್ನ ಮಾಡಿದ್ರೆ ಆಸ್ಟ್ರಿಯಾ ಯಾರ ಜೊತೆಗೆ ಸೇರ್ಕೊಳ್ಳುತ್ತೆ, ಡೆನ್ಮಾರ್ಕಿನ ಜೊತೆಗೆ ಸೇರ್ಕೊಳ್ಳುತ್ತೆ. ಲಂಡನ್ ಸಹ ಯಾರಿಗೆ ಸಹಾಯ ಮಾಡ್ಬೋದು, ಡೆನ್ಮಾರ್ಕಿಗೆ ಸಹಾಯವನ್ನ ಮಾಡ್ಬೋದು. ಹಾಗಾಗಿನೇ ಸಿಕ್ಕಿರೋದೆ ಸಾಕು, ಯುದ್ಧದಿಂದ ವಾಪಸ್ ಬಂದ್ಬಿಡು ಅಂತೇಳಿ ಹೇಳ್ತಾರೆ. ಆದರೂ ಮತ್ತೆ ಬಿಸ್ಮಾರ್ಕ್ ಏನನ್ನ ನಡೆಸ್ತಾನೆ ಅಂತ ಹೇಳಿದ್ರೆ ಯುದ್ಧವನ್ನ ಮುಂದುವರಿಸ್ತಕ್ಕಂಥ ನೀತಿಯನ್ನು ಅನುಸರಿಸ್ತಾನೆ. ಆದರೆ ಅದಕ್ಕೆ ಆಸ್ಟ್ರಿಯಾ ಬಿಡಲಿಲ್ಲ, ಅವರೇ ಮುಂದೆ ಬಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಒಪ್ಪಂದ ಯಾವುದು ಅಂತ ಹೇಳಿದ್ರೆ ಗ್ಯಾಸ್ಟಿನ್ ಒಪ್ಪಂದ 1865. ಗ್ಯಾಸ್ಟಿನ್ ಒಪ್ಪಂದ 1865. ಈ ಒಪ್ಪಂದದ ಪ್ರಕಾರ ಒಂದನೇದು
ಡೆನ್ಮಾರ್ಕ್ ಅನ್ನು ಜರ್ಮನಿಯ ರಾಜ್ಯಗಳಿಂದ ಹೊರಹಾಕಲಾಯಿತು. ಈ ಒಪ್ಪಂದದ ಪ್ರಕಾರ ಯಾರು ಹೊರ ಹೋಗ್ಬೇಕಾಯ್ತು? ಡೆನ್ಮಾರ್ಕ್ ದೇಶ. ಈಗ ಒಬ್ಬ ಶತ್ರುವನ್ನ ಏನ್ ಮಾಡ್ದ? ಬಿಸ್ಮಾರ್ಕ್ ಹೊರ ಹಾಕುವಲ್ಲಿ ಯಶಸ್ವಿಯಾದ. ಗ್ಯಾಸ್ಟಿನ್ ಒಪ್ಪಂದದ ಪ್ರಕಾರ ಡೆನ್ಮಾರ್ಕ್ ಅನ್ನ ಹೊರ ಹಾಕಲಾಯಿತು. ಎರಡನೇದು, ಫ್ಲೇಶ್ವಿಗ್ ಅನ್ನು ಪ್ರಷ್ಯಾ ಪಡೆಯಿತು. ಫ್ಲೇಶ್ವಿಗ್ ಅನ್ನು ಪ್ರಷ್ಯಾ ಪಡೆಯಿತು ಅಂದ್ರೆ ಬಿಸ್ಮಾರ್ಕ್ ಪಡೆದುಕೊಂಡ. ಇನ್ನು ಓಲ್ಸ್ಟೈನ್ ಅನ್ನು ಆಸ್ಟ್ರಿಯಾಗೆ ನೀಡಲಾಯಿತು. ಅಂದ್ರೆ ಹಿಂದೆನೇ ಒಪ್ಪಂದ ಮಾಡ್ಕೊಂಡು ಇಬ್ರು ಒಂದೊಂದು ಹಂಚ್ಕೋಣ ಅಂತ. ಅದರಂತೆ ಫ್ಲೇಶ್ವಿಗ್ ಅನ್ನ ಪ್ರಷ್ಯಾ ಪಡ್ಕೊಳ್ತು, ಓಲ್ಸ್ಟೈನ್ ಅನ್ನ ಯಾವುದು ಪಡೀತು ಅಂತ ಹೇಳಿದ್ರೆ ಆಸ್ಟ್ರಿಯಾ ದೇಶ ಅಂತಕ್ಕಂಥದ್ದು ಪಡ್ಕೊಳ್ತು. ಈಗ ಒಬ್ಬ ಶತ್ರುವನ್ನ ಹೊರ ಹಾಕುವಲ್ಲಿ ಯಾರು ಯಶಸ್ವಿಯಾದ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಯಶಸ್ವಿ ಅಂತಕ್ಕಂಥದ್ದನ್ನು ಪಡ್ಕೊಳ್ತಾರೆ. ಇನ್ನು ಎರಡನೆಯ ಕದನ ಆಸ್ಟ್ರೋ ಪ್ರಷ್ಯನ್ ಕದನ 1866. ಆಸ್ಟ್ರೋ ಪ್ರಷ್ಯನ್ ಕದನ 1866. ಈ ಯುದ್ಧಕ್ಕೆ ಕಾರಣಗಳು. ಮೊದಲನೇ ಕಾರಣ, ಗೆದ್ದ ಪ್ರದೇಶಗಳ ಹಂಚಿಕೆಯ ವಿವಾದ. ಡೆನ್ಮಾರ್ಕಿನಿಂದ ಯಾವುದನ್ನ ಗೆದ್ದಿದ್ರು? ಫ್ಲೇಶ್ವಿಗ್ ಮತ್ತು ಓಲ್ಸ್ಟೈನ್ ಅನ್ನ ಗೆದ್ದಿದ್ರು. ಒಪ್ಪಂದವನ್ನು ಮಾಡಿಕೊಂಡು ಇಬ್ಬರು ಒಂದೊಂದನ್ನು ಹಂಚಿಕೊಂಡಿದ್ರು. ಆದರೆ ಆಸ್ಟ್ರಿಯಾ ಖ್ಯಾತೆ ತೆಗೆಯುತ್ತೆ. ಈ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನಾನು. ಹಾಗಾಗಿನೇ ಫ್ಲೇಶ್ವಿಗ್ಗಿನ ಕೆಲವು ಭಾಗಗಳನ್ನು ನೀನು ಯಾರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ನನಗೆ ಬಿಟ್ಕೊಡ್ಬೇಕಂತ ಕಾಲ್ ಕೆರ್ಕೊಂಡು ಆಸ್ಟ್ರಿಯಾದವರು ಜಗಳಕ್ಕೆ ಬರ್ತಾರೆ. ಇದೇ ಯಾರಿಗೆ ಬೇಕಾಗಿತ್ತು? ಬಿಸ್ಮಾರ್ಕನಿಗೂ ಇದೇ ಬೇಕಾಗಿತ್ತು. ನೀವಾಗಿ ಜಗಳಕ್ಕೆ ಬರಲಿ ಅಂತ ಕಾಯ್ತಾ ಇದ್ದ. ಈ ವಿವಾದ ಅವರನ್ನ ಯುದ್ಧಕ್ಕೆ ತಂದು ನಿಲ್ಲಿಸುತ್ತೆ. ಅವರು ಕೊಡು ಅಂತ ಕೇಳ್ತಾರೆ, ಬಿಸ್ಮಾರ್ಕ್ ಕೊಡಲ್ಲ, ಏನು ಮಾಡ್ಕೊಳ್ತೀಯೋ ಮಾಡ್ಕೊ ಅಂತ ಹೇಳ್ತಾರೆ. ಕೊನೆಗೆ ಯುದ್ಧ ಅಂತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಇನ್ನು ಎರಡನೇ, ಡ್ಯೂಕನ ಉತ್ತರಾಧಿಕಾರತ್ವದ ಪ್ರಶ್ನೆ. ಆಕ್ಸಂಬರ್ಗ್ ಎಂಬ ಪ್ರದೇಶ, ಆ ಆಕ್ಸಂಬರ್ಗ್ನ ಉತ್ತರಾಧಿಕಾರಿಯನ್ನ ನೇಮಕ ಮಾಡಲಿಕ್ಕೆ ಆಸ್ಟ್ರಿಯಾ ಮುಂದಾಗುತ್ತೆ. ಅವರು ಆಸ್ಟ್ರಿಯಾದ ಉತ್ತರಾಧಿಕಾರಿಯ ಹೆಸರನ್ನ ಘೋಷಿಸುವುದಕ್ಕಿಂತ ಮುಂಚೆಯೇ ಬಿಸ್ಮಾರ್ಕ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, 1ನೇ ವಿಲಿಯಮ್ಮನ ಸಹೋದರಿಯ ಮಗ ಲಿಯೋಪಾಲ್ಡ್ ಅಂತಕ್ಕಂಥವನನ್ನ ಆಕ್ಸಂಬರ್ಗ್ನ ಉತ್ತರಾಧಿಕಾರಿ ಅಂತೇಳಿ ಘೋಷಿಸ್ತಾರೆ. ಅಂದ್ರೆ ಆಸ್ಟ್ರಿಯಾ ಅದರ ಉತ್ತರಾಧಿಕಾರಿಯನ್ನ ನಿಜವಾಗಿ ಯಾರು ಘೋಷಣೆ ಮಾಡಬೇಕಾಗಿತ್ತು? ಆಸ್ಟ್ರಿಯಾ ದೇಶ ಘೋಷಣೆ ಮಾಡಬೇಕಾಗಿತ್ತು. ಅವರು ಘೋಷಣೆ ಮಾಡೋದಕ್ಕಿಂತ ಮುಂಚೆನೆ ಯಾರು ಮಾಡ್ದ? ಬಿಸ್ಮಾರ್ಕ್ ತನ್ನ ಅರಸನಾದಂತಹ 1ನೇ ವಿಲಿಯಮ್ಮನ ಸಹೋದರಿಯ ಮಗನಾದ ಲಿಯೋಪಾಲ್ಡನನ್ನ ಆಕ್ಸಂಬರ್ಗ್ನ ಉತ್ತರಾಧಿಕಾರಿ ಅಂತೇಳಿ ಘೋಷಣೆ ಮಾಡ್ತಾನೆ. ಇದು ಅವರಿಬ್ಬರ ನಡುವಿನ ಘರ್ಷಣೆಯ ಕಾರಣ ಆಗುತ್ತೆ. ಇದೇ ಯಾವುದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ಯುದ್ಧಕ್ಕೂ ಸಹ ಕಾರಣವಾಯಿತು. ಈಗ ಆಸ್ಟ್ರಿಯಾದ ವಿರುದ್ಧ ಯುದ್ಧ ಸಿದ್ಧತೆ. ಯುದ್ಧ ಈಗ ಅನಿವಾರ್ಯ ಆಯಿತು. 2 ಕಾರಣಗಳಿಂದ ಯುದ್ಧ ಅನಿವಾರ್ಯ ಆಯಿತು. ಈಗ ಯುದ್ಧಕ್ಕೆ ಬೇಕಾದ ಸಿದ್ಧತೆಯನ್ನು ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಅಂತಕ್ಕಂಥದ್ದು ಮಾಡ್ತಾನೆ. ಮೊದಲಿಗೆ ಇವನು ಇಂಗ್ಲೆಂಡಿನ ಬಳಿಗೆ ಹೋಗ್ತಾನೆ. ಆಸ್ಟ್ರಿಯಾಗೆ ಯಾರೂ ನೆರವನ್ನು ಕೊಡಬಾರ್ದು ಹಾಗೆ ಮಾಡ್ತಾನೆ. ಇಂಗ್ಲೆಂಡಿನ ಬಳಿಗೆ ಹೋಗಿ ಹೇಳ್ತಾನೆ, ಮಹಾಸ್ವಾಮಿ ನೀವೇ ಯುರೋಪ್ನಲ್ಲೆಲ್ಲ ದೊಡ್ಡವರು ಯಾರು ಅಂತ ಹೇಳಿದ್ರೆ ನೀವೇಯ. ನಿಮ್ಮ ಸಹಾಯ ಯಾರಿಗೆ ಬೇಕು ಅಂತ ಹೇಳಿದ್ರೆ ನನಗೆ ಬೇಕು. ನಾನು ಈಗ ತಾನೇ ಕಣ್ಣು ಬಿಡ್ತಾ ಇದ್ದೀನಿ. ನಾನು ಆಸ್ಟ್ರಿಯಾದ ವಿರುದ್ಧ ಯುದ್ಧವನ್ನು ಮಾಡಬೇಕು ಅಂತಿದ್ದೀನಿ. ನೀವು ಆಸ್ಟ್ರಿಯಾಗೆ ಸಹಾಯವನ್ನು ಮಾಡಿದರೆ ನನಗೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಂಗೂ ನೀವೇನಾರು ಸಹಾಯವನ್ನು ಮಾಡಿದರೆ ನನ್ನ ದೇಶದಲ್ಲಿ ನಿಮಗೆ ವ್ಯಾಪಾರವನ್ನು ಮಾಡಲು ನಾನು ಅವಕಾಶವನ್ನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ನಿಮಗೆ ತೆರಿಗೆಯ ಒಕ್ಕೂಟವನ್ನು ರಚಿಸಿ, ಜಾನುವಾರಿನ ಒಕ್ಕೂಟವನ್ನು ರಚಿಸಿ ನಿಮಗೆ ಅನುಕೂಲ ಮಾಡಿಕೊಟ್ಟಿನಿ. ಇನ್ನು ಮುಂದೆ ನಮ್ಮ ದೇಶದಲ್ಲಿ ನೀವು ವ್ಯಾಪಾರ ಮಾಡಲಿಕ್ಕೆ ಏನನ್ನು ಕೊಡಲ್ಲ ಅಂತ ಹೇಳಿದ್ರೆ ಅವಕಾಶವನ್ನು ಕೊಡಲ್ಲ. ಇಂಗ್ಲೆಂಡ್ ಒಂದು ವ್ಯಾಪಾರಿ ರಾಷ್ಟ್ರ. ಯಾವ ರಾಷ್ಟ್ರದ ಲಾಭ ಸಿಗುತ್ತೋ ಆ ದೇಶದ ಪರವಾಗಿ ಯಾರು ನಿಲ್ತಾರೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ನಿಲ್ಲುತ್ತೆ. ಹಾಗಾಗಿನೇ ಆಯ್ತಪ್ಪ, ನೀನು ಹೇಳ್ದಂಗೆ ಕೇಳ್ತೀನಿ, ನಾನು ನಿಮ್ಮ ಸಭಾಸಕ್ಕೆ ಬರಲ್ಲ, ದೂರನೇ ಉಳ್ಕೊಳ್ತೀನಿ, ನನ್ನ ವ್ಯಾಪಾರಕ್ಕೆ ನೀನು ತೊಂದರೆ ಮಾಡಬಾರ್ದು ಅಂತ ಹೇಳುತ್ತೆ. ಅದಕ್ಕೆ ಯಾರು ಒಪ್ಪಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಒಪ್ಪಿಗೆಯನ್ನು ಕೊಡ್ತಾನೆ. ಹಾಗಾಗಿನೇ ಆಸ್ಟ್ರಿಯಾಕ್ಕೆ ಬೆಂಬಲ ಕೊಡದಂತೆ ಮಾಡ್ತಾನೆ.
ಇನ್ನು ಎರಡನೇದಾಗಿ ರಷ್ಯಾದ ಬಳಿಗೆ ಹೋಗ್ತಾನೆ. ಮಹಾಸ್ವಾಮಿ, ಹಿಂದೆ ಪೋಲೆಂಡ್ನಲ್ಲಿ ದಂಗೆ ಆದಾಗ ಆಸ್ಟ್ರಿಯಾ ದೇಶ ನಿಮಗೆ ಏನನ್ನ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ನೆರವನ್ನ ಕೊಟ್ಟಿರಲಿಲ್ಲ. ನೀವು ಆಸ್ಟ್ರಿಯಾಗೆ ಸಾಕಷ್ಟು ಸರಿ ನೆರವು ಕೊಟ್ಟಿದ್ದೀರಾ, ಅದಕ್ಕೆ ಸಾಕಷ್ಟು ಸರಿ ಹೆಲ್ಪ್ ಮಾಡಿದ್ದೀರಾ. ಆದರೆ ನಿಮಗೆ ಕಷ್ಟ ಬಂದಾಗ ಯಾರು ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ ಆಸ್ಟ್ರಿಯಾ ದೇಶ ಅಂತಕ್ಕಂಥ ನಿಮಗೆ ಸಹಾಯ ಅಂತಕ್ಕನ್ನೋದನ್ನ ಮಾಡಿಲ್ಲ. ನೀವು ಹಿಂದೆ ಕ್ರಿಮಿಯಾ ಕದನದಲ್ಲಿ ಸೋಲಿಕ್ಕೂ ಯಾರು ಕಾರಣ? ಆಸ್ಟ್ರಿಯಾ ದೇಶವೇ ಕಾರಣ. ಹಾಗಾಗಿನೇ ಆ ಸೋಲಿಗೆ ನಾನು ಇವತ್ತು ಸೇಡನ್ನು ತೀರಿಸ್ಕೊಳ್ತೀನಿ, ನೀವು ಯಾರಿಗೆ ಸಹಾಯ ಮಾಡಬೇಡಿ ಅಂತ ಹೇಳಿದ್ರೆ ಆಸ್ಟ್ರಿಯಾಗೆ ಸಹಾಯ ಮಾಡಬೇಡಿ, ನನಗೂ ಸಹಾಯ ಮಾಡಬೇಡಿ, ನಾವಿಬ್ಬರು ಆಟ ಆಡ್ತೀವಿ, ನೀವು ಅಂಪೈರ್ ಆಗಿ ನೋಡ್ಕೊಂಡು ಕೂತ್ಕೊಳ್ರಿ ಅಂತ ಹೇಳೋದು. ಹಾಗಾಗಿನೇ ಆಸ್ಟ್ರಿಯಾ ಮತ್ತು ಜರ್ಮನಿಯ ನಡುವಿನ ಯುದ್ಧಕ್ಕೆ ಅಂಪೈರ್ ಯಾರಾದ್ರು? ರಷ್ಯಾ ದೇಶವನ್ನು ಅಂಪೈರ್ ಆಗಿ ಯಾರು ಮಾಡ್ದ? ಬಿಸ್ಮಾರ್ಕ್ ಅಂತಕ್ಕಂಥವನು ಮಾಡ್ತಾನೆ. ಇನ್ನು ಮೂರನೇದಾಗಿ ಇಟಲಿ ಬಳಿಗೆ ಹೋಗ್ತಾನೆ. ಇಟಲಿ ದೇಶದ ಬಳಿಗೆ ಹೋಗ್ತಾನೆ. ಇಟಲಿ ಎಲ್ಲ ರಾಜ್ಯಗಳನ್ನ ಒಗ್ಗೂಡಿಸಿಕೊಂಡಿತ್ತು. ಎರಡು ರಾಜ್ಯಗಳು ಉಳ್ಕೊಂಡಿತ್ತು, ವೆನಿಷಿಯಾ ಮತ್ತು ರೋಮ್. ಆ ಎರಡು ರಾಜ್ಯಗಳು ಹೊರಗುಳಿದಿರ್ತವೆ. ಇಟಲಿಯ ರಾಜನ ಬಳಿಗೆ ಹೋಗ್ತಾನೆ. ವಿಕ್ಟರ್ ಎಮಾನ್ಯುಯಲ್ನ ಬಳಿಗೆ ಹೋಗಿ ಅವನು ಹೇಳ್ತಾನೆ, ನಾನು ವೆನಿಷಿಯಾವನ್ನು ಗೆದ್ದು ಕೊಡ್ತೇನೆ. ನಿನಗೆ ಯಾವುದನ್ನ ಗೆದ್ದು ಕೊಡ್ತೇನೆ ಅಂತ ಹೇಳಿದ್ರೆ ವೆನಿಷಿಯಾವನ್ನು ಗೆದ್ದು ಕೊಡ್ತೇನೆ, ನೀನು ನಿನ್ನ ಸೈನಿಕ ಸಹಾಯವನ್ನು ನನಗೆ ಮಾಡು, ನಿನ್ನ ಸೈನ್ಯವನ್ನು ಕಳಿಸ್ಕೊಡು, ಆ ಸೈನ್ಯದ ಸಹಾಯಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನನ್ನು ಗೆದ್ದು ಕೊಡ್ತೇನೆ ಅಂತ ಹೇಳಿದ್ರೆ ವೆನಿಷಿಯಾವನ್ನು ಗೆದ್ದು ಕೊಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾನೆ. ಆಗ ಈ ಇಟಲಿ ದೇಶ ತನ್ನ ಸೈನ್ಯದ ಸಹಾಯವನ್ನು ಯಾರಿಗೆ ಮಾಡುತ್ತೆ ಅಂತ ಹೇಳಿದ್ರೆ ಬಿಸ್ಮಾರ್ಕನಿಗೆ ಮಾಡುತ್ತೆ. ಈಗ ಇಟಲಿಯ ನೆರವನ್ನು ಪಡ್ಕೊಳ್ತಾನೆ, ರಷ್ಯಾವನ್ನು ದೂರ ಮಾಡ್ತಾನೆ, ಇಂಗ್ಲೆಂಡನ್ನು ದೂರ ಮಾಡ್ತಾನೆ, ಆಸ್ಟ್ರಿಯಾವನ್ನು ಏಕಾಂಗಿಯನ್ನಾಗಿ ಮಾಡಿ ಆಸ್ಟ್ರಿಯಾದ ಮೇಲೆ ಯಾರು ಯುದ್ಧವನ್ನು ಘೋಷಿಸ್ತಾನೆ ಅಂತ ಹೇಳಿದ್ರೆ ಬಿಸ್ಮಾರ್ಕ್ ಯುದ್ಧವನ್ನು ಘೋಷಿಸ್ತಾನೆ. ಆಗ 7 ವಾರಗಳ ಕದನ ನಡೆಯುತ್ತೆ. ಅದನ್ನು ಸಡೋವಾ ಕದನ ಅಂತ ಹೇಳಿ ಕರೀತಾರೆ. ಸಡೋವಾ ಕದನ ಅಥವಾ 7 ವಾರಗಳ ಕದನ 1866. 7 ವಾರಗಳ ಕಾಲ ಆಸ್ಟ್ರಿಯಾ ಮತ್ತು ಬಿಸ್ಮಾರ್ಕನ ಸೈನ್ಯದ ನಡುವೆ ಯುದ್ಧ ಅಂತಕ್ಕಂಥದ್ದಾಗುತ್ತೆ. ಅಂತಿಮವಾಗಿ ಆಸ್ಟ್ರಿಯಾ ಸಂಪೂರ್ಣವಾಗಿ ಸೋತು ಶರಣಾಗುತ್ತೆ. ಬಿಸ್ಮಾರ್ಕ್ ಆಸ್ಟ್ರಿಯಾ ದೇಶವನ್ನ ಸೋಲಿಸಿ ಶರಣಾಗುವಂತೆ ಮಾಡ್ತಾನೆ. ಸೋತ ಆಸ್ಟ್ರಿಯಾದ ಜೊತೆಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಆ ಒಪ್ಪಂದ ಯಾವುದು ಅಂತ ಹೇಳಿದ್ರೆ ಫ್ರೇಗ್ ಒಪ್ಪಂದ. ಫ್ರಾಗ್ ಹೆಸರು ನೆನ್ಪಿಟ್ಕೊಳ್ರಿ. ಫ್ರಾಗ್ ಅಂದ್ರೆ ಏನು? ಕಪ್ಪೆ ಅಲ್ವಾ? ಅದನ್ನ ಫ್ರೇಗ್ ಮಾಡಿರಾಯ್ತು, ದೀರ್ಘ ತೆಗೆದು ತಲ್ಕಟ್ಟು ಹಾಕಿದ್ರೆ ಫ್ರೇಗ್ ಆಗುತ್ತೆ. ಫ್ರೇಗ್ ಒಪ್ಪಂದ 1866. ಈ ಒಪ್ಪಂದದ ಪ್ರಮುಖ ಅಂಶಗಳು: ಮೊದಲನೇದು, ಆಸ್ಟ್ರಿಯಾ ಜರ್ಮನಿಯಿಂದ ಹೊರ ನಡೆಯುವುದು. ಆಸ್ಟ್ರಿಯಾ ಜರ್ಮನಿಯಿಂದ ಹೊರ ನಡೆಯುವುದು. ಎರಡನೇದು, ಆಸ್ಟ್ರಿಯಾ 4 ಕೋಟಿ ಯುದ್ಧ ಪರಿಹಾರ ನೀಡುವುದು. ಆಸ್ಟ್ರಿಯಾ ದೇಶ ಜರ್ಮನಿಗೆ 4 ಕೋಟಿ ಯುದ್ಧ ಪರಿಹಾರ ನೀಡಬೇಕು. ಇನ್ನು ಮೂರನೇದು, 4 ಕೋಟಿ ಯುದ್ಧ ಪರಿಹಾರ ಅಂದರೆ ಯುದ್ಧಕ್ಕೆ ಏನೆಲ್ಲ ವೆಚ್ಚ ಆಗಿತ್ತೋ ಅದನ್ನು ಯಾರು ಭರಿಸಬೇಕು? ಆಸ್ಟ್ರಿಯಾ ದೇಶ ಕೊಡಬೇಕು ಅಂತ ಮಾಡ್ತೀವಿ. ಇನ್ನು ಮೂರನೇ ಅಂಶ, ವೆನಿಷಿಯಾವನ್ನು ಇಟಲಿಗೆ ನೀಡಲಾಯಿತು. ಹಿಂದೆ ಮಾತು ಕೊಟ್ಟಿದ್ದಲ್ಲ, ನೀನು ಸೈನ್ಯವನ್ನು ಕೊಡು, ನಾನು ನಿನಗೆ ವೆನಿಷಿಯಾವನ್ನು ಗೆದ್ದು ಕೊಡ್ತೀನಿ ಅಂತ. ಅದರಂತೆ ವೆನಿಷಿಯಾ ದೇಶವನ್ನು ಯಾರಿಗೆ ಕೊಡಲಾಯಿತು ಅಂತ ಹೇಳಿದ್ರೆ ಇಟಲಿ ದೇಶಕ್ಕೆ ನೀಡಲಾಯಿತು. ಇನ್ನು 4, ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಅನ್ನು ರದ್ದುಪಡಿಸಲಾಯಿತು. ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ರದ್ದಾಯಿತು. ಯಾವಾಗ ಆಸ್ಟ್ರಿಯಾ ಅಲ್ಲಿಂದ ಹೊರಗಡೆ ಹೋಯ್ತೋ ಅದು ರಚನೆ ಮಾಡಿದ್ದಂತಹ ಫ್ರಾಂಕ್ಫರ್ಟ್ ಡಯಟ್ ಅಥವಾ ಫ್ರಾಂಕ್ಫರ್ಟ್ ಪಾರ್ಲಿಮೆಂಟ್ ಏನಾಯ್ತು ಅಂದರೆ ರದ್ದಾಯಿತು. ಆ ಎಲ್ಲ ರಾಜ್ಯಗಳು ಈಗ ಯಾವುದನ್ನ ಸೇರಿದ್ವು ಅಂತ ಹೇಳಿದ್ರೆ ಪ್ರಷ್ಯಾ ರಾಜ್ಯವನ್ನು ಸೇರಿದ್ರು, ಜರ್ಮನಿಯ ರಾಜ್ಯಗಳನ್ನ ಸೇರಿದ್ರು. 1ನೇ ವಿಲಿಯಂ ಮಾತನ್ನು ಕೊಟ್ಟಿದ್ದ, ನಾನು ನಿಮ್ಮನ್ನು ನನ್ನ ಜೊತೆಗೆ ಸೇರಿಸ್ಕೊಳ್ತೀನಿ, ಆದರೆ ನಿಮ್ಮ ಮನವಿಯ ಮೇರೆಗೆ ಅಲ್ಲ, ಯುದ್ಧವನ್ನು ಮಾಡಿ ಆಸ್ಟ್ರಿಯಾವನ್ನು ಹೊರಹಾಕಿ ಅಂತೇಳಿ. ಅದರ ಮೂಲಕ ಆಸ್ಟ್ರಿಯಾವನ್ನು ಹೊರಹಾಕಿ ಬಿಸ್ಮಾರ್ಕ್ ಆ ಎಲ್ಲ ರಾಜ್ಯಗಳನ್ನು ಯಾವುದರಲ್ಲಿ ಸೇರಿಸ್ತಾನೆ ಅಂತ ಹೇಳಿದ್ರೆ ಪ್ರಷ್ಯಾ ರಾಜ್ಯದಲ್ಲಿ ಒಗ್ಗೂಡಿಸುವ ಕೆಲಸ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಹೀಗೆ 80% ರಾಜ್ಯಗಳು ಯಾವ ಯುದ್ಧದ ಮೂಲಕ ಒಗ್ಗೂಡಿಸಲ್ಪಟ್ಟು ಅಂತ ಹೇಳಿದ್ರೆ ಆಸ್ಟ್ರೋ ಪ್ರಷ್ಯನ್ ಕದನದ ಮೂಲಕ ಒಗ್ಗೂಡಿಸಲ್ಪಡ್ತವೆ. ಇನ್ನು ಕೊನೆಯ ಕದನ ಇದೆ, ಮುಂದಿನ ಕ್ಲಾಸಲ್ಲಿ ಮಾಡೋದು. ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು.